हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्या विनय संपन्नान् शान्तादिगुणब्रह्मितान् सशास्त्रप्रवचनासक्तान् निलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुन् मम। हरिः ओम्। ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗಜ್ಜೆ ಮಾಲೆಗಳು. ನಾವು 82ನೇ ಗಜ್ಜದಿಂದ 92 ಗಜ್ಜದವರೆಗೂ ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದನ್ನು 10 ಜನ ವರದರನ್ನು ಶ್ರೀ ಪುರಂದರದಾಸರು ನಮಗೆ ತಿಳಿಸುವುದರ ಮೂಲಕ 10 ಎಂಬುದು ಅನಂತ ಸಂಖ್ಯೆಯಲ್ಲಿ ಜೀವರು ಸಾತ್ವಿಕರು ಇದ್ದಾರೆ. ಸಾತ್ವಿಕರು ತಮ್ಮ ದಿನಚರಿಯನ್ನು ಹೇಗೆ ಮಾಡಿದರು ಎಂಬುದನ್ನು ತೋರಿಸಲು 10 ಜನರನ್ನು ನಿರ್ದೇಶನ ಮಾಡಿದ್ದಾರೆ. ಜೀವಗಣ ಅನಂತರಿರುವುದರಿಂದ ಹರೇರ ಅನುಚರರಾಗಿದ್ದಾರೆ. ಪರಸ್ಪರ ಭೇದವುಳ್ಳವರಾಗಿದ್ದಾರೆ. ನೀಚೋಚ್ಚ ಭಾವಂ ಗತಃ. ಎಲ್ಲ ಜೀವರು ಉಚ್ಚ ನೀಚ ಅಧಮ ದರದಲ್ಲಿ ಇದ್ದಾರೆ. ಇದು ವಿಭಾಗತಃ, ಇದು ಸ್ವರೂಪತಃ ವಿಭಾಗವಾಗಿದೆ. ಈ ವಿಭಾಗ ಎಂಬುದು ಸ್ವರೂಪ ಅನಾದಿ ನಿತ್ಯವಾದುದು ಎಂಬುದರಿಂದ ಇದು ಯಾರು ಒಬ್ಬರು ಯಾವುದೋ ಒಂದು ದಿನದಿಂದ ಮಾಡಲ್ಪಟ್ಟಿದ್ದಲ್ಲ, ದೇವರು ಮಾಡಿದ್ದಲ್ಲ. ದೇವರು ಇರತಕ್ಕಂಥ ಜೀವರನ್ನು ಅದರಂತೆ ರಕ್ಷಿಸಿದವನು ಭಗವಂತ. ಆದ್ದರಿಂದ ದೇವರು ಎಂಬತಕ್ಕಂಥವನು ಒಬ್ಬ ಜೀವರಿಗೆ ಒಂದು, ಇನ್ನೊಬ್ಬ ಜೀವರಿಗೆ ಇನ್ನೊಂದನ್ನು ಮಾಡಿದ. ಒಬ್ಬರಿಗೆ ಸಾತ್ವಿಕ ಗುಣವನ್ನು ಕೊಟ್ಟ, ಇನ್ನೊಬ್ಬರಿಗೆ ರಾಜಸ ಗುಣವನ್ನು ಕೊಟ್ಟ, ಇನ್ನೊಬ್ಬರಿಗೆ ತಾಮಸ ಗುಣವನ್ನು ಕೊಟ್ಟ ಎಂದು ನಾವು ತಿಳಿಯಬಾರದು. ಪುರಾಣದ ಕೆಲವು ವಾಕ್ಯಗಳಲ್ಲಿ ಕೆಲವು ವಿಷಯಗಳನ್ನು ಹೇಳುವಾಗ ಬುದ್ಧಿ ಈ ಥರ ಕೊಟ್ಟ ಅಂತ ಹೇಳುವುದುಂಟು. ಇದರ ಅರ್ಥವೇನೆಂದರೆ ಇರತಕ್ಕಂಥ ಗುಣವನ್ನು ವ್ಯಕ್ತಪಡಿಸಿದ ಎಂದೇ ಅರ್ಥ. ನಾನು ನಮ್ಮ ಬ್ಯಾಂಕಲ್ಲಿ ಹಣವನ್ನು ಇಟ್ಟಿದ್ದಾಗ ನಮ್ಮ ಬ್ಯಾಂಕ್ನವ್ರು ಕೊಟ್ಟ, ಅಥವಾ ನಾನು ಯಾರಿಗಾದರೂ ಸಾಲ ಕೊಟ್ಟಿದ್ದಾಗ ಹಣ ನನಗೆ ಕೊಟ್ಟ ಅಂತ ನಾನು ಹೇಳಿದರೆ ಅವರು ಕೊಡುವುದಲ್ಲ, ನನ್ನಲ್ಲಿರೋ ಹಣವೇ ಅಲ್ಲಿ ಇಟ್ಟಿದ್ದರಿಂದ ಅದನ್ನು ಕೊಟ್ಟರು ಎಂದರ್ಥ. ಹಾಗೆ ಪ್ರತಿಯೊಬ್ಬ ಜೀವರ ಸ್ವರೂಪದಲ್ಲಿರತಕ್ಕಂಥ ಹಣ ಅದೇ ಅವರ ಗುಣ, ಅವರ ಸ್ವರೂಪ. ಇದನ್ನು ಗೌರ್ಮೆಂಟ್ ಬ್ಯಾಂಕ್ ಅಂದರೆ ಯಾವುದು? ಭಗವಂತನೇ ಬ್ಯಾಂಕ್. ಎಲ್ಲರ ಹಣವನ್ನು ಇಟ್ಟುಕೊಂಡಿರ್ತಕ್ಕಂಥವನು, ಹಾಗೆ ಎಲ್ಲರ ಗುಣವನ್ನು, ಎಲ್ಲರ ಸ್ವರೂಪವನ್ನು ಹೊತ್ತಿರತಕ್ಕಂಥವನು ಭಗವಂತ. ಅವನು ಆಯಾ ಕಾಲಕ್ಕೆ ಅದನ್ನು ವ್ಯಕ್ತಪಡಿಸುತ್ತಾನೆ. ಆ ವ್ಯಕ್ತಪಡಿಸುವುದು ತನ್ನಿಷ್ಟ ಬಂದಂತೆ ಅಲ್ಲ, ಆಯಾ ಜೀವರ ಅನಾದಿಯಾದ ಕಾಮ ಕರ್ಮದಂತೆ. ಟೈಮ್ ಡೆಪಾಸಿಟ್ ಅಂತ ಇರುತ್ತದೆ. ಟೈಮ್ ಅಂದರೆ 5 ವರ್ಷ ಆದಮೇಲೆ 3 ತಿಂಗಳು ಒಂದು ಹೊತ್ತಿ ಬಡ್ಡಿ ಕೊಡಬೇಕು ಎಂದರೆ ಅವರು 2 ತಿಂಗಳು 29 ದಿನಕ್ಕೂ ಕೊಡುವಂತಿಲ್ಲ, 3 ತಿಂಗಳು 1 ದಿನಕ್ಕೂ ಕೊಡುವಂತಿಲ್ಲ. ಅವರು ಹೇಳಿದ ರೀತಿಯಲ್ಲೇ 3 ತಿಂಗಳಿಗೆ ಹೇಗೆ ನಮಗೆ ಬಡ್ಡಿ ಎಂಬತಕ್ಕಂಥದ್ದು ಕೊಡುತ್ತೋ, 5 ವರ್ಷಕ್ಕೆ ಇಟ್ಟಿದ್ದಾಗ 5 ವರ್ಷಕ್ಕೆ ಹೇಗೆ ಮುರಿದು ಮೂಲ ಹಣವನ್ನು ವಾಪಸ್ಸು ತಿರುಗಿಸುತ್ತಾರೋ ಹಾಗೆ ನಾವು ಮಾಡಿದ ಪ್ರತಿಯೊಂದು ಕಾಮ್ಯ ಕರ್ಮಗಳು, ಮಾನಸಿಕ, ವಾಚನಿಕ ಮತ್ತು ಕಾಯಿಕವಾಗಿ ಮಾಡಿದ ಕಾಮಕರ್ಮಗಳ ಅನಾದಿಯಾಗಿ ಯಾವ ಲಿಂಗ ಶರೀರದಲ್ಲಿ ಇದೆ ಅದನ್ನು ಭಗವಂತ ಆಯಾ ಕಾಲಕ್ಕೆ ಕ್ಲುಪ್ತವಾಗಿ ಕೊಡುತ್ತಿರುತ್ತಾನೆ, ವ್ಯಕ್ತಪಡಿಸಿರುತ್ತಾನೆ ಎಂದರ್ಥ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಆದ್ದರಿಂದ ಭಗವಂತ ನಿಷ್ಪಕ್ಷಪಾತಿ ಎಂದು ತಿಳಿಯಬೇಕು.
ಭಗವಂತ ಸ್ವತಂತ್ರನಾದ್ದರಿಂದ ನಮ್ಮೆಲ್ಲರನ್ನು ರಕ್ಷಿಸಿದಾತ ಅಂತ ತಿಳಿಯಬೇಕು. ತಂದೆ ತಾಯಿಗಳು 10 ಜನ ಮಕ್ಕಳನ್ನು ಸಾಕುತ್ತಾರೆ, ಅವರಿಗೆ ಅನ್ನ ವಸತಿಯನ್ನು ಕೊಡುತ್ತಾರೆ. ಎಂದರೆ ಯಾರಿಗೆ ಎಷ್ಟು ಅನ್ನ, ಎಷ್ಟು ತಿನ್ನುತ್ತಾರೋ, ಎಷ್ಟು ಹಸಿವೆ ಇದೆಯೋ, ಎಷ್ಟು ಕೆಲಸ ಮಾಡಲು ಶಕ್ತಿ ಇದೆಯೋ ಅದಕ್ಕೆ ಅನುಸಾರವಾಗಿ ಆಹಾರವನ್ನು ಕೊಡುತ್ತಾರೆ, ಕೆಲಸವನ್ನು ಮಾಡಿಸುತ್ತಾರೆಯೇ ಹೊರತು ಅದು ಅವರವರ ಯೋಗ್ಯತಾನುಸಾರವಾಗಿ ತಂದೆ ತಾಯಿಗಳಿಗೆ ಮಕ್ಕಳನ್ನು ಹೇಗೆ ನೋಡಿಕೊಂಡಂತೆ ಭಗವಂತ ನೋಡಿಕೊಳ್ಳುತ್ತಾನೆ ಎಂದು ತಿಳಿಯಬೇಕು. ಹಾಗಾದರೆ ಜೀವನದಲ್ಲಿರ್ತಕ್ಕಂಥದ್ದು ಸಾತ್ವಿಕ ಪ್ರವೃತ್ತಿ ಎಂಬುದನ್ನು ಶ್ರೀ ಪುರಂದರದಾಸರು ವಿಶೇಷವಾಗಿ ತೋರಿಸಿದ್ದಾರೆ. ರಾಜಸ ಮತ್ತು ತಾಮಸ ಪ್ರವೃತ್ತಿಯನ್ನು ಯಾಕೆ ಅವರು ಮೆರೆಸಲಿಲ್ಲ ಎಂದರೆ ಎಲ್ಲರ ಉದ್ದೇಶವು ಸುಖವನ್ನು ಹೊಂದಬೇಕು ಎಂಬುದೇ ತಾತ್ಪರ್ಯವೇ ಹೊರತು ದುಃಖಂ ಮನಗಾಪಿ ಮಾ ಭೂತ್ ಇತಿ ನಿಖಿಲಾಪೇಕ್ಷಿತ ಮೋಕ್ಷಸ್ಯ. ಯಾರಿಗೂ ದುಃಖ ಬೇಕು ಎಂಬ ಇಷ್ಟ ಇರುವುದಿಲ್ಲ, ಆದರೆ ದುಃಖ ನಿವಾರಣೋಪಾಯವಾದ ಕೆಲಸವನ್ನು ಮಾಡುವುದಿಲ್ಲ. ಸುಖವೇ ಬೇಕು ಎಂದು ಎಲ್ಲರೂ ಇಷ್ಟಪಡುತ್ತಾರೆ, ಆದರೆ ಸುಖ ಬೇಕಾದ ಕರ್ಮವನ್ನು ಮಾಡಿರುವುದಿಲ್ಲ. ಆ ಕಾರಣದಿಂದ ಭಗವಂತ ಆಯಾ ಜೀವರು ಮಾಡಿರತಕ್ಕಂಥ ಪುಣ್ಯ ಮತ್ತು ಪಾಪಗಳ ಫಲರೂಪವಾದ ಕರ್ಮಗಳಿಂದ ಆಯಾ ಫಲವನ್ನೇ ಆಯಾ ಕಾಲಕ್ಕೆ ಕೊಡುತ್ತಾನೆ. ಆದ್ದರಿಂದ ಶ್ರೀ ಪುರಂದರದಾಸರು ಕೇವಲ ಸಾತ್ವಿಕರನ್ನು ಮಾತ್ರ ಉದ್ದೇಶ ಮಾಡಿ ಅವರ ಲಕ್ಷಣವನ್ನು ತಿಳಿಸಿಕೊಟ್ಟಿದ್ದಾರೆ. ಹಾಗಾದರೆ ರಾಜಸ ತಾಮಸರು ನಾವು ಉತ್ಪ್ರೇಕ್ಷೆ ಮಾಡಬೇಕೇನು ಅಂದರೆ ಸಾತ್ವಿಕರು ಹೇಗೆ ನಿತ್ಯರು, ರಾಜಸರು ನಿತ್ಯರಾಗಿದ್ದಾರೆ, ತಾಮಸರು ನಿತ್ಯರಾಗಿದ್ದಾರೆ. ಆದರೆ ರಾಜಸರಲ್ಲಿ ದುಃಖ ಮಿಶ್ರಿತವಾದ ಬದುಕೇ ಇರುತ್ತದೆ, ತಾಮಸರಲ್ಲಿ ಕೇವಲ ದುಃಖಮಯವಾಗಿರುತ್ತದೆ. ಆದ್ದರಿಂದ ದುಃಖವನ್ನು ಯಾರು ಮೆಚ್ಚುವುದಿಲ್ಲವಾದ್ದರಿಂದ ನಾವು ವಿಚಾರವಂತರಾಗಿ ತಿಳಿದುಕೊಳ್ಳಬೇಕೇ ಹೊರತು ನಾನು ರಾಜಸರಾಗಬೇಕು, ನಾನು ತಾಮಸರಾಗಬೇಕು ಎಂಬ ಬಯಕೆಯನ್ನು ಯಾರು ಹೊತ್ತು ಕೆಲಸವನ್ನು ಮಾಡುವುದಿಲ್ಲ. ನನಗೆ ದುಃಖ ಬೇಕು ಎಂದು ಯಾರೂ ಅಪೇಕ್ಷೆ ಪಡುವುದಿಲ್ಲ. ಯಾವ ಪಶುಗಳಾಗಿದ್ದರೂ ಸಹ ಸುಖವನ್ನೇ ಅಪೇಕ್ಷೆ ಪಡುತ್ತದೆ ಹೊರತು ದುಃಖವನ್ನು ಅಪೇಕ್ಷಿಸುವುದಿಲ್ಲ. ಆದರೂ ಭಗವದ್ಗೀತೆಯಲ್ಲಿ ಶ್ರೀ ವೇದವ್ಯಾಸದೇವರು ಯಾಕೆ ರಾಜಸ ತಾಮಸರನ್ನು ತಿಳಿಸಿಕೊಟ್ಟಿದ್ದಾರೆಂದರೆ 3 ಜನ ಜೀವರು ಎಲ್ಲ ಜೀವರನ್ನು ಆಗಮ ರೀತಿಯಲ್ಲಿ ತಿಳಿದುಕೊಂಡಿರಬೇಕು. ನಮ್ಮ ಸಂಚಾರಕ್ಕೆ ಎಲ್ಲಿ ಹೋದಾಗ ನಮ್ಮ ಸ್ವತ್ತು, ನಮ್ಮ ಮನೆಯ ಸುತ್ತಮುತ್ತಲಿನ ಪ್ರದೇಶವಲ್ಲದೆ ನಾವು ಎಲ್ಲಿಗೆ ಹೋಗುತ್ತೇವೆಯೋ ಅದರ ಮ್ಯಾಪನ್ನು ನಾವು ಹೇಗೆ ತಿಳಿದುಕೊಂಡಿರುತ್ತೇವೆಯೋ ಅದರಂತೆ ಅದರ ತಿಳುವಳಿಕೆ ನಮಗೆ ಅತ್ಯಗತ್ಯ. ಎಲ್ಲ ಜೀವರನ್ನು ನಾವು ತಿಳಿಯುವ ಸಾಮರ್ಥ್ಯ ಯಾರಿಗೂ ಇಲ್ಲ, ಏಕೆಂದರೆ ಅನಂತ ಸಂಖ್ಯೆಯಲ್ಲಿ ಜೀವರಿದ್ದಾರೆ. ಅವರ ಗುಣಗಳನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಅವರ ಮುಂದೆಯೇ ಕುಳಿತು ನಾವು ಅವರನ್ನು ಅಭ್ಯಾಸ ಮಾಡಲು ಯಾರಿಗೂ ಸಮಯವಿರುವುದಿಲ್ಲ, ಅದರ ಸಂಘಟನೆಯೂ ಆಗುವುದಿಲ್ಲ. ಕೇವಲ ಮನುಷ್ಯನಾಗಿ ಹುಟ್ಟಿ 100 ವರ್ಷ ಜೊತೆಯಲ್ಲಿದ್ದರೂ ಸಹ ಅದು ಕೇವಲ ಕ್ಷಣ ಕಾಲದಂತೆ ಮಾತ್ರ. ಜೀವನ ನಿತ್ಯವಾಗಿರುವುದರಿಂದ ಈ 100 ವರ್ಷ ಎಂಬುದು ಏನು, ಒಂದು ಕ್ಷಣವೂ ಅಲ್ಲ. ಇಡೀ ಬ್ರಹ್ಮಾಂಡದ ಕಲ್ಪನೆ, ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ಎಂಬತಕ್ಕಂಥದ್ದು ಏನಿದೆ, ಕೋಟಿ 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 ಅಂತ ವರ್ಷಗಳು ಭಗವಂತನ ಕೇವಲ ರಪ್ಪಿಯನ್ನು ತೆಗೆಯುವಂತಹ ಸಮಯವೂ ಅಲ್ಲ ಎಂದು ವೇದದಲ್ಲಿ ಹೇಳಿರುವಂತೆ, ಶಾಸ್ತ್ರದಲ್ಲಿ ಹೇಳಿರುವಂತೆ ಯಾವುದೇ ನಿತ್ಯವಾದ ಜೀವರಿಗೆ ಎಲ್ಲರೂ ನಿತ್ಯವಾಗಿರುವಂಥ ಈ ಸಂಸಾರ ಎಂಬುದು 10, 20, 30, 100 ವರ್ಷಗಳು ಸಹ ಅತ್ಯಲ್ಪ, ಒಂದು ಕ್ಷಣದಂತೆ. ಕಾಲವೇ ನಿತ್ಯವಾದ್ದರಿಂದ ಈ 100 ವರ್ಷದ ಎಷ್ಟು ಅನಂತ ಕ್ಷಣಗಳು
ಇರುತ್ತದೆ. ಆದರೆ ನಿತ್ಯವಾಗಿದ್ದವನಿಗೆ ಈ 100 ವರ್ಷ ಎಂಬುದು ಕೇವಲ ಕ್ಷಣಪ್ರಾಯ. ಇಂತಹ ಕ್ಷಣಪ್ರಾಯವಾದರೂ ಒಬ್ಬ ಜೀವ ಇನ್ನೊಬ್ಬ ಜೀವನ ಎದುರಲ್ಲಿ ಕುಳಿತು ಅವನ ಅಭ್ಯಾಸ ಮಾಡಲು ಯಾರೂ ಸಿದ್ಧರಿರುವುದಿಲ್ಲ. ಆ ರೀತಿ ಸಂಘಟನೆಯೂ ಆಗುವುದಿಲ್ಲ. ಅದಕ್ಕೆ ಯಾವ ಜೀವರಿಗೂ ಸಾಮರ್ಥ್ಯವೂ ಇಲ್ಲ. ಆದ್ದರಿಂದ ಏನು ಮಾಡಬೇಕು? ಶಾಸ್ತ್ರದಲ್ಲಿ ರಾಜಸರ ಪರಿಚಯವನ್ನು ಮಾಡಿರುತ್ತಾರೆ, ತಾಮಸರ ಪರಿಚಯವನ್ನು ಮಾಡಿರುತ್ತಾರೆ, ಸಾತ್ವಿಕರ ಪರಿಚಯವನ್ನು ಮಾಡಿರುತ್ತಾರೆ. ಎಲ್ಲ ಜೀವರು, ಈ 3 ಜೀವರನ್ನು ನಾವು ತಿಳಿದುಕೊಳ್ಳಬೇಕು. ತಿಳಿದುಕೊಂಡು ತಾರತಮ್ಯವಿದೆ, ಭೇದವಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಶ್ರೀಮದಾನಂದ ತೀರ್ಥರು ಮಹಾಭಾರತಾತ್ಮನಿಂದಲೇ ಪರಸ್ಪರ ತಾರತಮ್ಯ ಜ್ಞಾನ ತಿಳಿದುಕೊಳ್ಳದಿಲ್ಲದರೆ ಮೋಕ್ಷವಿರುವುದಿಲ್ಲ, ಮೋಕ್ಷವೇ ಆಗುವುದಿಲ್ಲ ಎಂಬ ಸುಸ್ಪಷ್ಟ ವಾಕ್ಯದಿಂದ ತಿಳಿಸಿದ್ದಾರೆ. ಆದ್ದರಿಂದ ಮನುಷ್ಯರಾಗಿ ಹುಟ್ಟಿದ ಪ್ರತಿಯೊಬ್ಬರೂ ಸಹ ತನ್ನ ಅವಸ್ಥೆ, ತನ್ನ ಸ್ಥಿತಿ ಹಾಗೂ ಎಲ್ಲ ಜೀವರ ಸಾಮಾನ್ಯ ವಿಷಯವಾದ ಅವರ ಇರುವಿಕೆ, ಅವರ ಗುಣ, ಇದನ್ನು ಪರಿಚಯವನ್ನು ನಾವು ಮಾಡಿಕೊಂಡಿರಬೇಕು. ಆದ್ದರಿಂದ ವೇದವ್ಯಾಸ ದೇವರು ಸಾತ್ವಿಕ, ತಾಮಸ, ರಾಜಸ ಎಂಬ 6 ಪ್ರತ್ಯೇಕವಾದ ಪುರಾಣಗಳನ್ನು ರಚಿಸಿದ್ದಾರೆ. ಪ್ರತಿಯೊಂದು ಪುರಾಣದಲ್ಲೂ ಸಹ ಸಾತ್ವಿಕರ, ರಾಜಸರ, ತಾಮಸರ ಮನೋವೃತ್ತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಇತಿಹಾಸವಲ್ಲೂ ಸಾತ್ವಿಕರ, ರಾಜಸರ, ತಾಮಸರ ಪ್ರಕ್ರಿಯೆಗಳನ್ನು ತಿಳಿಸಿಕೊಡುತ್ತಾರೆ. ಇದರಿಂದ ನಮಗೆ ಜೀವರು 3 ವಿಧವಾಗಿದ್ದಾರೆ ಎಂಬುದರ ಪರಿಚಯವಾಗುತ್ತದೆ. ಈ ಪರಿಚಯ ನಮಗೆ ಸ್ಪಷ್ಟವಾಗಲೇಬೇಕು. ಇದೇ ಮುಖ್ಯ ಸಾಧನೆ ಎನಿಸುವುದು. ಇದರ ವ್ಯಾವೃತ್ತಯ ನಮ್ಮನ್ನು ನಾವು ತಿಳಿದುಕೊಳ್ಳಬೇಕು. ಇದರ ಮುಖ್ಯ ಅಭಿಪ್ರಾಯ ಅಂದರೆ ಏನು? ನಾವು ರಾಜಸರು ಅಲ್ಲ, ತಾಮಸರು ಅಲ್ಲ, ನಾವು ಸಾತ್ವಿಕರು ಎಂಬುದಂತೆ. ಅದರಂತೆ ನಾನು ರಾಜಸರು, ಸಾತ್ವಿಕನಲ್ಲ, ತಾಮಸನಲ್ಲ ಎಂದು ರಾಜಸರಂತೆ. ತಾಮಸನಾದವನು ತಾನು ತಾಮಸ, ರಾಜಸನೂ ಅಲ್ಲ, ಸಾತ್ವಿಕನೂ ಅಲ್ಲ ಎಂಬ ನಿಶ್ಚಯತೆ ಅವರಿಗೆ ಆಗಬೇಕು. ಇದು ಯಾರು ಎಷ್ಟು ಬೇಗ ಶ್ರವಣ ಮನನ ನಿಧ್ಯಾಸನದಿಂದ ತಿಳಿದುಕೊಳ್ಳುತ್ತಾರೋ ಆಗ ಅವರಿಗೆ ಭಗವಂತ ಅವರ ಮಾರ್ಗವನ್ನು ತೋರಿಸುತ್ತಾನೆ. ನಮ್ಮ ಮಾರ್ಗವನ್ನೇ ನಾವು ತಿಳಿಯದಿದ್ದರೆ ನಾವು ಸಂಚಾರ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ದಿಕ್ಕು ದಶೆ ಇಲ್ಲದೇ ಇದ್ದರೆ ಅದಕ್ಕೆ ಸಾರ್ಥಕ ಬದುಕು ಎಂದು ಹೇಳುವುದಿಲ್ಲ. ಭಗವಂತ ಪ್ರತಿಯೊಬ್ಬರಿಗೂ ಮನುಷ್ಯ ಜನ್ಮವನ್ನು ಕೊಡುತ್ತಾನೆ. ಮನುಷ್ಯ ಜನ್ಮದಲ್ಲಿ ಈ ಬುದ್ಧಿ, ಪ್ರಜ್ಞೆ, ವಿವೇಕ ಎಂಬುದನ್ನು ಕೊಡುತ್ತಾನೆ. ಈ ವಿವೇಕದಿಂದ ಪ್ರತಿಯೊಬ್ಬ ಜೀವರು ತಾವ್ಯಾರು ಎಂಬುದನ್ನು ತಿಳಿದುಕೊಳ್ಳಲೇಬೇಕು. ಇದು ಸಾಧಾರಣವಾದ ಜ್ಞಾನ. ಭಗವಂತನನ್ನು ತನ್ನಲ್ಲಿ ಯಾರು ತಿಳಿಯುತ್ತಾರೋ ಅದು ವಿಶೇಷವಾದ ಜ್ಞಾನ. ಆತ್ಮ ಸಾಕ್ಷಾತ್ಕಾರ ಅಂದರೆ ದೈವ ಸಾಕ್ಷಾತ್ಕಾರ. ಈ ಆತ್ಮ ಅಂದರೆ ತಾನು, ಆತ್ಮ ಅಂದರೆ ಭಗವಂತ, ಎರಡೂ ಇದೆ. ಎಲ್ಲರಲ್ಲೂ ಇರತಕ್ಕಂಥವನು ಭಗವಂತ ನನ್ನಲ್ಲೂ ಇದ್ದಾನೆ ಎಂಬ ತಿಳುವಳಿಕೆ ಅತ್ಯಂತ ಮಹತ್ವ ತಿಳುವಳಿಕೆ. ಅದನ್ನು ಸ್ಪಷ್ಟ ಅನುಭವಿಸಿ ತಿಳಿಯಬೇಕಾಗುತ್ತದೆ. ಮನುಷ್ಯ ಜನ್ಮದಿಂದ ಅದು ಸಾಧ್ಯವಾಗುತ್ತದೆ. ಯುಕ್ತಿಯಿಂದ ತಿಳಿಯಬಹುದು, ಪ್ರಮಾಣ ವಚನದಿಂದ ತಿಳಿಯಬಹುದು, ಮತ್ತು ಪ್ರತ್ಯಕ್ಷದಿಂದ ತಿಳಿಯಲು ಸಾಧ್ಯವಿಲ್ಲ. ಏಕೆಂದರೆ ನಮ್ಮ ಪ್ರತ್ಯಕ್ಷ ಅಲ್ಪ ಜ್ಞಾನಯುಕ್ತವಾದದ್ದು. ಇಂದ್ರಿಯಗಳಿಗೆ ದೋಷವಿರುತ್ತದೆ, ಇಂದ್ರಿಯಗಳಿಗೆ ನ್ಯೂನತೆ ಇರುತ್ತದೆ. ಎಲ್ಲ ಇಂದ್ರಿಯಗಳು ಎಲ್ಲವನ್ನೂ ಏಕಕಾಲದಲ್ಲಿ ನೋಡಲು ಸಾಧ್ಯವಿಲ್ಲ. ಪ್ರತ್ಯಕ್ಷ ಯೋಗ್ಯ ಪದಾರ್ಥವಿದ್ದರೂ ಇಂದ್ರಿಯ ಸಂಯೋಗವಾಗದಿದ್ದರೆ ಅದನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ಪದಾರ್ಥವು ಯಾವ ಹಂತದಲ್ಲಿ, ಯಾವ ಸ್ಥಾನದಲ್ಲಿರಬೇಕೋ ಅಲ್ಲಿದ್ದರೆ ಮಾತ್ರ ನಮಗೆ ತಿಳಿಯುತ್ತದೆ. ಒಂದು ಕಣವನ್ನು ನಾವು ಪರಿಚಯ ಮಾಡಿಕೊಳ್ಳಬೇಕಂದ್ರೆ ಕಣ್ಣಿನ ಹತ್ತಿರ ತಂದು ನೋಡುತ್ತೇವೆ.
ಅದೇ ದೂರದಲ್ಲಿಟ್ಟಾಗ ಆ ಕಣ ಎಂಬುದಕ್ಕಂಥದ್ದು ಕಾಣುವುದೇ ಇಲ್ಲ. ಹಾಗೆ ಅತ್ಯಂತ ವಿಶಾಲವಾದ ಗಡುಸಾದ ಕಲ್ಲು ಮುಂತಾದವುಗಳನ್ನು ಕಲ್ಲಿನ ಹತ್ತಿರ ಇಟ್ಟರೆ ಏನಾಗುತ್ತದೆ? ಇಡೀ ವಿಶ್ವವೇ ಕಾಣದಂತೆ ನಮಗೆ ಇನ್ನು ಯಾವ ಪದಾರ್ಥವು ಕಾಣುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಅದನ್ನು ದೂರದಲ್ಲಿಟ್ಟು ಇತರ ಪದಾರ್ಥಗಳನ್ನು ಇದು ಹೇಗೆ ಭಿನ್ನವಾಗಿದೆ ಅಂತ ತಿಳಿಯಬೇಕು. ಇದೆಲ್ಲವೂ ಮನುಷ್ಯನಾಗಿದ್ದಾಗ ಮಾತ್ರ ವಿವೇಕ ಎಂಬುದರಿಂದ ಸಾಧ್ಯವಾಗುತ್ತದೆ. ಆದ್ದರಿಂದ ಮನುಷ್ಯನಲ್ಲಿರತಕ್ಕಂಥದ್ದು ಕರ್ತೃತ್ವ. ಭಗವಂತ ಆ ಕರ್ತೃತ್ವವನ್ನು ಜಾಗೃತ ಮಾಡೋಕ್ಕೋಸ್ಕರವಾಗಿ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ ಅಂತ ತಿಳಿಯಬೇಕು. ಅದರಂತೆ ಸ್ವರೂಪ ಸತ್ತ, ಪ್ರವೃತ್ತಿ ಸತ್ತ, ಪ್ರಮಿತಿ ಸತ್ತ ಅಂದರೆ ಪ್ರತಿಯೊಬ್ಬ ಜೀವರಲ್ಲಿರ್ತಕ್ಕಂಥದ್ದು ಕರ್ತೃತ್ವ ಶಕ್ತಿ ಮತ್ತು ಕರ್ಮ, ನಿತ್ಯ ಕರ್ಮ. ನ ಶಿಕ್ಷಣ ಪ್ರತಿಷ್ಠಂ ಜಾತಮ ಕರ್ಮಕೃತ. ಮಾನಸಿಕ, ದೈಹಿಕ, ವಾಚನಿಕವಾಗಿ ಯಾರು ಕರ್ಮವನ್ನು ಮಾಡದೆ ಯಾರು ಇರುವಂತಿಗೆ ಸಾಧ್ಯವೇ ಇಲ್ಲ. ಅದು ಪ್ರವೃತ್ತಿಯ ಧರ್ಮ ಅಂದೇನು ಹೆಸರು. ಪ್ರಮಿತಿ ಅಂದರೆ ಅದರ ಫಲಾಫಲವನ್ನು ತಿಳಿದುಕೊಳ್ಳುವುದು. ಇದು ಅನಾದಿ ನಿತ್ಯ ಪ್ರವಾಹ ರೂಪದಲ್ಲಿ ನಡೆದೇ ಬಂದಿರುತ್ತದೆ. ಇದನ್ನು ವಿಶೇಷಾಕಾರವಾಗಿ ನಾವು ಶಾಸ್ತ್ರ ಶ್ರವಣದಿಂದ ತಿಳಿದುಕೊಳ್ಳಬೇಕು, ಯುಕ್ತಿಯಿಂದ ಅನುಸಂಧಾನ ಮಾಡಿಕೊಳ್ಳಬೇಕು. ಪ್ರತ್ಯಕ್ಷವಾಗಿ ಕೇವಲ ಅಲ್ಪವಾದ ವಿಷಯವನ್ನು ಮಾತ್ರ ನಮಗೆ ಇಂದ್ರಿಯ ನಿಕಷ ಇಂದ್ರಿಯ ಸಂಪರ್ಕವಾದ ಮಾತ್ರ ನಮಗೆ ಗೋಚರಿಸುತ್ತದೆ. ಆದ್ದರಿಂದ ಅಶೇಷಾರ್ಥವಿದ ವಿಷಯಕಂ ಜ್ಞಾನಂ ಆಗಮ ಜ್ಞಾನಂ. ಯಾವುದು ಎಲ್ಲ ಪದಾರ್ಥವನ್ನು ತಿಳಿಸಿಕೊಡ್ತಕ್ಕಂಥದ್ದು ಆಗಮವಾದ್ದರಿಂದ ಆಗಮವೇ ಶಾಸ್ತ್ರ. ಶ್ರುತಿಯ ಸ್ಮೃತಿ ಇತಿಹಾಸಗಳು ಶಾಸ್ತ್ರ ಎನಿಸಿಕೊಳ್ಳುತ್ತದೆ. ಈ ರೀತಿಯಲ್ಲಿ ಭಗವದ್ಗೀತೆ ಎಂಬುದು ಶಾಸ್ತ್ರ. ಶ್ರೀಕೃಷ್ಣ ಪರಮಾತ್ಮನ ಭಗವದ್ಗೀತೆಯಲ್ಲಿ ರಾಜಸರ ಪ್ರವೃತ್ತಿಯನ್ನು ತಿಳಿಸ್ತಾ ಇದ್ದಾನೆ. ನಾವು ರಾಜಸರ ಪ್ರವೃತ್ತಿಯನ್ನು ತಿಳಿದುಕೊಳ್ಳೋಣ. 18ನೇ ಅಧ್ಯಾಯ. ಈ ಅಧ್ಯಾಯದಲ್ಲಿ ಸುಸ್ಪಷ್ಟ ವಾಕ್ಯದಿಂದ ರಾಜಸರ ಕರ್ಮ ಹೇಗಿರುತ್ತದೆ ಎಂದು ತಿಳಿಸ್ತಾ ಇದ್ದಾರೆ. ಯತ್ ಕಾಮೇಪ್ಸನ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತತ್ ರಾಜಸಂ ಸಮುದಾಹೃತಂ. ಕೇವಲ 4 ಶಬ್ದಗಳಿಂದ ಹೇಳಿದರೂ ಸಹ ಎಲ್ಲ ರಾಜಸರನ್ನು ಒಟ್ಟುಗೂಡಿಸಿ ಹೇಳಿದ ಗುಣದ ಒಟ್ಟು ಸಾರಾಂಶವನ್ನೇ ಭಗವಂತ ವೇದವ್ಯಾಸ ದೇವರು ಕೃಷ್ಣ ರೂಪದಿಂದ ಅರ್ಜುನ ನೆಪ ಮಾಡಿಕೊಂಡು ಸಕಲರನ್ನು ಪರಿಚಯ ಮಾಡಿಸುತ್ತಿದ್ದಾರೆ. ಎಷ್ಟು ಕಾಮ ಇಪ್ಸನ ಕರ್ಮದ ಫಲ ಪಡೆಯುವ ಬಯಕೆ ಇರುವರಿಂದ, ಕರ್ತೃತ್ವ ಅಭಿಮಾನ ಇರುವವನಿಂದ, ಸಾ ಅಹಂಕಾರೇಣ ಯಾವ ಕರ್ಮವು ದೇಹಕ್ಕೆ ಬಹಳ ಆಯಾಸವಾಗುವಂತೆ ಆಚರಿಸಲ್ಪಡುವುದೋ ಆ ಕರ್ಮವು ರಾಜಸ ಕರ್ಮವು. ನಾವು ಲೋಕದಲ್ಲಿ ಕಾಣುತ್ತೇವೆ, ಕೆಲವರು ಯಾವುದೇ ಒಂದು ಒಂದು ಕೆಲಸವನ್ನು ಮಾಡಲು ನಿರಾಯಾಸವಾಗಿ ಮಾಡುತ್ತಾರೆ, ಕೆಲವರು ಆಯಾಸದಿಂದ ಮಾಡುತ್ತಾರೆ, ಕೆಲವರು ಅದರ ಜ್ಞಾನವೇ ಗೊತ್ತಿಲ್ಲದೆ ಆ ಕರ್ಮವನ್ನೇ ಮಾಡುವುದಿಲ್ಲ, ಅದನ್ನು ಧಿಕ್ಕರಿಸಿರುತ್ತಾರೆ. ಈಗ ರಾಜಸರನ್ನು ನಾವು ಚಿಂತಿಸಬೇಕಾದರೆ ರಾಜಸ ಪ್ರವೃತ್ತಿ ಹೇಗಿರುತ್ತದೆ ಅಂದರೆ, ಯಾವುದೇ ಕರ್ಮ ಮಾಡಿದರೂ ಸಹ ಅದರ ಕರ್ಮದಲ್ಲಿ ಫಲ ಇರುವುದರಿಂದ ಆ ಫಲದ ಬಯಕೆಯನ್ನು ಮುಂದೆ ಮಾಡಿಕೊಂಡು ಕೆಲಸ ಮಾಡುತ್ತಾರೆ. ಇದು ರಾಜಸರ ಧರ್ಮವಾಗಿದೆ, ರಾಜಸರ ಪ್ರವೃತ್ತಿಯಾಗಿದೆ. ಏನೇ ಮಾಡಿದರೂ ಅದರ ಫಲವೇನು, ಅದರ ಕರ್ಮದ ಫಲವೇನು, ಆ ಫಲ ನನಗೆ ಬೇಕು ಎಂಬುದಾಗಿ ಅವರು ಆಶಿಸುತ್ತಾರೆ. ಯಾವುದೇ ಒಂದು ಉದ್ಯೋಗ ಮಾಡಲು ಉದ್ಯೋಗ ಯಾತಕ್ಕೋಸ್ಕರ ಮಾಡುತ್ತಾರೆ?
ತಮಗೆ ಬೇಕಾದ ಹಣ ಸಂಪಾದನೆಗಾಗಿ ಹಣದಿಂದ ಏನು ಬರುತ್ತೆ, ಅನ್ನ ಬರುತ್ತದೆ. ಅನ್ನ, ವಸತಿ, ವಸ್ತ್ರ ಇವನ್ನು ಅವರು ಖರೀದಿಸಬಹುದು. ಆದ್ದರಿಂದ ಇದಕ್ಕೆ ಪರಿಣಾಮ ರೂಪವಾಗಿರತಕ್ಕಂಥದ್ದು ಯಾವುದು? ಹಣ. ಹಣವನ್ನು ವಿನಿಯೋಗ ಮಾಡುವುದರಿಂದ ತನಗೆ ಬೇಕಾದ್ದನ್ನು ತೆಗೆದುಕೊಳ್ಳಬಹುದು. ಆದ್ದರಿಂದ ಯಾವುದೇ ಕರ್ಮವನ್ನು ಮಾಡಿದರೂ ಸಹ ನನಗೆ ಎಷ್ಟು ಹಣ ಕೊಡುತ್ತೀರಾ, ಹಣದ ಮಾಪನೆಯಲ್ಲೇ ಕರ್ಮವನ್ನು ಮಾಡುವರು ರಾಜಸ ಪ್ರವೃತ್ತಿಯುಳ್ಳತಕ್ಕಂಥ ಜೀವರು. ಅಂದರೆ ಇದು ಕೇವಲ ವಾಣಿಜ್ಯ ವೃತ್ತಿಯಂತೆ ಕೊಡುವುದು, ತೆಗೆದುಕೊಳ್ಳುವುದು. ತಮ್ಮ ಶ್ರಮವನ್ನು ಕೊಟ್ಟರೆ ಹಣ ರೂಪವಾಗಿ ಅದನ್ನು ವಾಪಸ್ ತೆಗೆದುಕೊಳ್ಳುವುದಕ್ಕೆ ವಾಣಿಜ್ಯ ವೃತ್ತಿ ಅಂತ ಹೆಸರು. ಒಂದು ಪದಾರ್ಥವನ್ನು ಕೊಟ್ಟು ಇನ್ನೊಂದು ಪದಾರ್ಥವನ್ನು ತೆಗೆದುಕೊಳ್ಳುವುದು. ತನಗೆ ಬೇಕಾದ ಆಹಾರ ಪದಾರ್ಥವನ್ನು ತನ್ನಲ್ಲಿರುವ ಒಂದು ಪದಾರ್ಥವನ್ನು ಕೊಟ್ಟು ತೆಗೆದುಕೊಳ್ಳುವುದು. ಅಥವಾ ತಾನು ಒಂದು ರೀತಿಯ ಸೇವೆ, ಅವನು ಹೇಳುವ ಕೆಲಸವನ್ನು ಮಾಡಿ ಅದಕ್ಕೆ ಪದಾರ್ಥವನ್ನು ತೆಗೆದುಕೊಳ್ಳುವುದಾಗಲಿ ಅಥವಾ ಹಣದ ರೂಪದಲ್ಲಿ ತೆಗೆದುಕೊಳ್ಳುವುದಾಗಲಿ ವಾಣಿಜ್ಯ ರೂಪದಲ್ಲಿ ನಾವು ನೋಡುತ್ತೇವೆ. ಇದು ಸಂಸಾರ ಅವಸ್ಥೆಯಲ್ಲಿ ಮನುಷ್ಯರಲ್ಲಿ ಮಾತ್ರ ವಿಶೇಷ ಆಕಾರವಾಗಿ ಕಂಡುಬರುತ್ತದೆ. ಯಾವ ಸಸ್ಯಗಳಲ್ಲಿ, ಪ್ರಾಣಿಗಳಲ್ಲಿ ಈ ಅಪೇಕ್ಷೆಯೇ ಇರುವುದಿಲ್ಲ. ಅವರಿಗೆ ಒಂದು ಕೊಡಬೇಕು, ಇನ್ನೊಂದನ್ನು ಸ್ವೀಕಾರ ಮಾಡಬೇಕು ಎಂಬ ಪ್ರಜ್ಞೆ ಇರುವುದಿಲ್ಲ. ಪ್ರಪಂಚದಲ್ಲಿ ಎಲ್ಲೋ ಗಿಡಗಳು ಬೆಳೆದಿದ್ದಾಗ ಅದು ಹೋಗಿ ಮೇಯುತ್ತದೆ, ತಿನ್ನುತ್ತದೆ. ಇದು ಯಾರದು ಕೇಳುವುದೂ ಇಲ್ಲ. ಅದಕ್ಕಾಗಿ ಇದೆ ಅದು ತಿಳಿಯುವುದೂ ಇಲ್ಲ. ಅದಕ್ಕೆ ಎಷ್ಟು ಕ್ರಯವನ್ನು ಕೊಡಬೇಕು ಅದರ ಅಪೇಕ್ಷೆಯೂ ಇಲ್ಲ. ಯಾವುದೋ ಜೀವರುಗಳು ಗಿಡ ರೂಪದಲ್ಲಿ ಇದ್ದಾಗ ಹಸು ರೂಪದಲ್ಲಿರ್ತಕ್ಕಂಥ ಜೀವ ಹೋಗಿ ಅದನ್ನು ತನ್ನ ಹಸಿವೆಯನ್ನು ನಿವಾರಿಸಿಕೊಳ್ಳುತ್ತದೆ. ಅದರಿಂದ ಹಸಿವೆಯ ಮನಸ್ಸಿನಲ್ಲಿ ನಾನು ಹಿಂಸೆ ಮಾಡುತ್ತಿದ್ದೇನೆ ಎಂಬ ಬುದ್ಧಿಯು ಬರುವುದಿಲ್ಲ. ಆ ಗಿಡ ಕಿತ್ತಾಗ ಅದು ಹಿಂಸೆ ರೂಪವೇ ಆಗಿದೆ. ಆದರೂ ಸಹ ಆ ಜೀವ ಗಿಡದ ರೂಪದಲ್ಲಿರ್ತಕ್ಕಂಥ ಜೀವ ಇದರಿಂದ ಹಿಂಸೆಗೆ ಒಳಪಡುತ್ತಾನೆ ಎಂಬುದು ಆ ಜೀವನಿಗೆ ತನ್ನ ಹಿಂಸೆ ಅನುಭವಿಸುವ ಮಾತ್ರ ತಿಳಿಯೋಕ್ಕೆ ಹೊರತು ಅದರ ಪ್ರಾರಬ್ಧ, ಅದರ ಹಿಂದಿನ ಚರಿತ್ರೆ ಅದಕ್ಕೆ ತಿಳಿಯುವುದಿಲ್ಲ. ಹೀಗೆ ಸಸ್ಯವರ್ಗಗಳು, ಪ್ರಾಣಿ ವರ್ಗಗಳು, ರಾಜಸರಾಗಿರಲಿ, ಸಾತ್ವಿಕರಾಗಿರಲಿ, ತಾಮಸರಾಗಿರಲಿ, ಈ ಪ್ರವೃತ್ತಿ ಎಂಬತಕ್ಕಂಥದ್ದು ಇರುವುದಿಲ್ಲ. ಕೊಡಬೇಕು, ತಾನು ಸ್ವೀಕರಿಸಬೇಕು ಎಂಬುದು ಇರುವುದಿಲ್ಲ. ಆದರೆ ಮನುಷ್ಯನು ಎಲ್ಲ ಪ್ರಾಣಿಗಳು ತನ್ನ ಸೇವೆಗಾಗಿ ಬಳಸಿಕೊಳ್ಳುತ್ತಾನೆ. ತನಗೋಗಿ ಪ್ರಾಣಿಗಳನ್ನು ಶುಶ್ರೂಷೆ ಮಾಡುತ್ತಾನೆ, ಸರಿಯಾಗಿ ಇಟ್ಟುಕೊಳ್ಳುತ್ತಾನೆ. ಆದರೆ ಅದರ ಬಯಕೆಗಳಿಗೇನು? ಕೇವಲ ಆಹಾರವನ್ನು ಕೊಡುವುದು. ಆಹಾರಕ್ಕೆ ಬೇಕಾದ ಯಾವುದು? ಹುಲ್ಲು, ಗಿಡ, ನೀರು, ಇದನ್ನು ಒದಗಿಸುವುದು. ಈ ಹುಲ್ಲು ಬೆಳೆಸಿದವನು ಯಾರು? ಯಾವ ಜೀವರು ಅಲ್ಲ, ಅದು ಭಗವಂತನೇ ಪ್ರಕೃತಿಯಲ್ಲಿ ಹುಟ್ಟಿಸಿದವ. ಹುಟ್ಟಿಸಿ ಅದು ಈ ಪಶುವಿಗೆ ಆಹಾರವಾಗುವಂತೆ ಕಲ್ಪಿಸಿದ. ಇದೆಲ್ಲವೂ ಆಯಾ ಜೀವನ ಅನಾದಿಯಾದ ಕರ್ಮಗಳು, ಪ್ರಾರಬ್ಧ ಕರ್ಮಗಳ ದಿಸೆಯಿಂದ ನಡೆಯುತ್ತಿದೆ. ಇದೇ ಸಂಸಾರ ಚಕ್ರ. ಭಗವಂತ ಹುಟ್ಟಿಸಿದವ ಹುಲ್ಲು ಮೇಯಿಸಿದಂತೆ ಎಂಬ ನಾನುಡಿ ಇದೆ. ಯಾವ ಭಗವಂತ ಯಾವ ಯೋನಿಯಲ್ಲಿ ಯಾವ ಜೀವರನ್ನು ಹಾಕುತ್ತಾನೋ ಆಯಾ ಜೀವಿಗಳಲ್ಲಿ ಬೇಕಾದ ಆಹಾರವನ್ನು ಭಗವಂತ ಪ್ರಕೃತಿಯ ರೂಪದಿಂದ ಈ ವಿಶ್ವಾದ್ಯಂತ ಬ್ರಹ್ಮಾಂಡದಲ್ಲಿ ಸೃಷ್ಟಿಸಿರುತ್ತಾನೆ. ಒಂದು ಮಗು ಹುಟ್ಟಿತು ಎಂದರೆ ಆ ಮಗುವಿಗೆ ಬೇಕಾದ ಹಾಲನ್ನು ತಾಯಿಯ ಮಡಿಯಲ್ಲಿ ಶಿಶು ಜನನದ ಪೂರ್ವದಲ್ಲೇ ಉತ್ಪತ್ತಿಯಾಗುವಂತೆ ಮಾಡುವವನು ಕೇವಲ ಭಗವಂತ. ಇದು ಯಾವ ತಾಯಿಗೂ ಈ ಸಾಮರ್ಥ್ಯವಿರುವುದಿಲ್ಲ. ತಂದೆಗೆ ಇದರ ಗೋಚರವೇ ಆಗುವುದಿಲ್ಲ. ತಾಯಿಗೆ ತನ್ನಲ್ಲಿ ಹಾಲು ಉತ್ಪತ್ತಿಯಾಯಿತು ಎಂಬುದನ್ನು ತಿಳಿದರೂ ಸಹ
ತಂದೆಗೆ ಆ ಉತ್ಪತ್ತಿಯಾದ ಜ್ಞಾನವೂ ತಿಳಿಯುವುದಿಲ್ಲ. ಆದ್ದರಿಂದ ತಾಯಿಲಾಗಿರತಕ್ಕಂಥ ವಿಕಾರ ತಂದೆಗೆ ತಿಳಿಯುವುದಿಲ್ಲ. ತಂದೆಗೆ ತಾಯಿ ಹೇಳಿದ ಮೇಲೆ, ಅವನ ಹೆಂಡತಿ ಹೇಳಿದ ಮೇಲೆ ತಿಳಿದುಕೊಳ್ಳಬಹುದೇ ಹೊರತು ಹೇಗಾಯಿತು, ಏಕಾಯಿತು, ಯಾವ ಮಗುವಿಗೆ ಎಷ್ಟು ಬಂತು ಎಂಬುದು ಜ್ಞಾನವೂ ಇರುವುದಿಲ್ಲ. ಇದು ಮನುಷ್ಯನ ಪರಿಸ್ಥಿತಿ. ಪಶುಗಳಲ್ಲಿಯೂ ಸಹ ತನ್ನ ಕರು, ತನ್ನ ಮರಿ ಯಾವುದೇ ಅದು ಹುಟ್ಟುವುದಕ್ಕೆ ಮುಂಚಿತವಾಗಿ ಮನುಷ್ಯರಲ್ಲಿ ಹೇಗೆ ಹಾಲು ಉತ್ಪನ್ನವಾಗುವುದೋ ಅದರಂತೆ ಎಲ್ಲ ತಾಯಿಯ ಮಲೆಯಲ್ಲಿ ಭಗವಂತ ಆ ಕರುವಿಗೆ ಬೇಕಾದ, ಆ ಮರಿಗಳಿಗೆ ಬೇಕಾದ ಹಾಲನ್ನು ಉತ್ಪಾದಿಸುತ್ತಾನೆ. ಸಸ್ಯಗಳಿಗೆ ಬೇಕಾದ ಪದಾರ್ಥ ಕೇವಲ ನೀರಿನಿಂದಲೇ ತುಂಬಿಸುತ್ತಾನೆ. ನೀರಿನಲ್ಲಿ ಎಲ್ಲ ಖನಿಜವನ್ನು ಸೇರಿಸಿ ಆ ಖನಿಜ ರೂಪದಲ್ಲೇ ನೀರಿನಲ್ಲಿ ಬೆರೆಸಿ ಆ ವೃಕ್ಷಗಳು ಬೆಳೆಯುವಂತೆ ಮಾಡುತ್ತಾನೆ. ಪ್ರಾಣಿಗಳಿಗೆ ಕೇವಲ ನೀರಿನಿಂದ ಬದುಕಲು ಸಾಧ್ಯವಿಲ್ಲ. ಅದಕ್ಕೆ ಬೇರೆ ಪರವಾದ ಆಹಾರಗಳು ಬೇಕಾಗುತ್ತದೆ. ಆಹಾರವನ್ನು ಮೆದ್ದು ತಿಂದು ಬದುಕುತ್ತದೆ. ಮನುಷ್ಯನಿಗೆ ಕೇವಲ ನೀರಿನಿಂದ ಸಾಧ್ಯವಿಲ್ಲ. ಅವನು ಸಸ್ಯವೂ ಬೇಕು, ಪ್ರಾಣಿಯೂ ಬೇಕು. ಹೀಗೆ ಸಸ್ಯಾಹಾರಿಯೂ ಆಗಿದ್ದಾನೆ, ಮಾಂಸಾಹಾರಿಯೂ ಆಗಿದ್ದಾನೆ. ದೈತ್ಯರಾದವರು ಸಸ್ಯಾಹಾರಿಯೂ ಹೌದು, ಮಾಂಸಾಹಾರಿಯೂ ಹೌದು, ಹಾಗೂ ನರಭಕ್ಷಕರೂ ಹೌದು. ಮನುಷ್ಯರನ್ನು ಸಹ ತಿನ್ನುತ್ತಾರೆ. ಹೀಗೆ ವಿವಿಧ ರೀತಿಯಲ್ಲಿ ನಾವು ನೋಡಿದಾಗ ಸಾತ್ವಿಕ ಜೀವ ಕೇವಲ ಸಸ್ಯಾಹಾರಿಯಾಗಿಯೇ ಬದುಕುತ್ತಾನೆ ಯುಗಾಂತರದಲ್ಲಾದರೂ. ಬೇರೆ ಯುಗಗಳಲ್ಲಿ ಸಸ್ಯಾಹಾರಿಯಾಗಿರುವಂತೆ ಮಾಂಸಾಹಾರಿಯೂ ಎಂಬತಕ್ಕಂಥ ಅನುಕೂಲತೆ ಅಥವಾ ವಿಧಿ ರೂಪವಾಗಿ ನಿಷೇಧ ಇಲ್ಲದಿದ್ದರೂ ಸಹ ಸಾತ್ವಿಕ ಜೀವರು ಕೇವಲ ಯಜ್ಞಕ್ಕೋಸ್ಕರವಾಗಿ ಪಶುವನ್ನು ಭಗವಂತನಿಗೆ ನಿವೇದನೆ ಮಾಡಿ ಪ್ರಸಾದ ರೂಪವಾಗಿ ಅವರನ್ನು ಭಂಜಿಸುವುದುಂಟು. ಅದು ಆಯಾ ಕಾಲಿಕ ಆಯಾ ದೇಶಕ್ಕೆ ಹೊಂದುವಂತೆ ಭಗವಂತ ಕಲ್ಪಿಸಿರುತ್ತಾನೆ. ಆದ್ದರಿಂದ ವೈದೇಹಿಂಸನ ದೋಷಾಯಾಮ್ ಎಂಬುದು ಶ್ರುತಿ ಸ್ಮೃತಿಯಲ್ಲೂ ಉದಾಹೃತವಾಗಿದೆ. ವೇದೋಕ್ತವಾದ ಹಿಂಸೆ ಪಾಪಕಾರಿಯಲ್ಲ. ಯಾವುದು ಯಜ್ಞಕ್ಕೋಸ್ಕರವಾಗಿ ಬಳಸುವ ಸಸ್ಯವಾಗಲಿ ಪ್ರಾಣಿಯಾಗಲಿ ಅದು ಹಿಂಸೆ ಎನಿಸುವುದಿಲ್ಲ. ಆ ಹಿಂಸೆಯಾದರೂ ಕಿಂಚಿತ್ ಹಿಂಸೆ ರೂಪವಾದರೂ ಅದು ಪುಣ್ಯಕರವೇ ಹೊರತು ಪಾಪಕರವಲ್ಲ. ಆದ್ದರಿಂದ ಅದು ನಿಷೇಧ ರೂಪವಲ್ಲ, ಅದು ವಿದ್ಯೆ ರೂಪವಾಗಿರುತ್ತದೆ. ಆದರೆ ಯಾರು ಯಜ್ಞವನ್ನೇ ಮಾಡುವುದಿಲ್ಲವೋ ಅವರಿಗೆ ವೇದೋಕ್ತವಾದ ಪಶು ಬಲಿ ಎಂಬತಕ್ಕಂಥದ್ದು ನಿಷೇಧಿಸಲ್ಪಡುತ್ತದೆ. ಅವರು ಪದಾರ್ಥ ರೂಪದಲ್ಲಿರ್ತಕ್ಕಂಥದ್ದನ್ನು ಬಲಿ ರೂಪದಲ್ಲಿ ಕೊಟ್ಟು ಪ್ರಸಾದ ರೂಪವಾಗಿ ತೆಗೆದುಕೊಳ್ಳಬೇಕು. ಅದೇ ಹಣ್ಣು, ಹಂಪಲು ಮುಂತಾದ ಪದಾರ್ಥಗಳು ಭಗವಂತ ನಿವೇದನೆ ಮಾಡಿ ಸ್ವೀಕರಿಸುವ ಬಗೆಯಾಗಿದೆ. ಇದು ಕಾಲಕಾಲದಲ್ಲಿ ಭಗವಂತನಿಂದ ಕ್ಲಿಪ್ತವಾಗಿ ವ್ಯವಸ್ಥಿತ ರೀತಿಯಲ್ಲಿ ನಡೆದು ಬಂದಿರುತ್ತದೆ. ಆದ್ದರಿಂದ ಸಾತ್ವಿಕರು ವೇದೋಕ್ತವಾದ ಮಾರ್ಗದಲ್ಲಿ ಇರತಕ್ಕಂಥವರು ಯಾಜ್ಞಿಕದಲ್ಲಿ ಮಾತ್ರ ವೈದೇಹಿಂಸೆಯನ್ನು ಮಾಡುತ್ತಾರೆಯೇ ಹೊರತು ಅವರು ತಮ್ಮ ದೈನಂದಿನ ಜೀವನದಲ್ಲಿ ಹಿಂಸೆ ಎಂಬುದು ನಿಷೇಧಪಟ್ಟಿರುತ್ತದೆ. ಆದ್ದರಿಂದ ಮಾಂಸಾಹಾರಿಗಳಾಗುವುದಿಲ್ಲ. ಯಾರು ತಮ್ಮ ಐಚ್ಛಿಕವಾಗಿ ತಮಗೆ ಬಯಕೆಯನ್ನು ತೀರಿಸಿಕೊಳ್ಳುವಾಗಿ ಹಿಂಸೆಯನ್ನು ಮಾಡುತ್ತಾರೋ ಅವರು ನರಭಕ್ಷಕರು, ದೈತ್ಯರು ಹೇಗೆ ತಿನ್ನುತ್ತಾರೋ ಹಾಗೆ ಪಶುಭಕ್ಷಕರಾದ್ದರಿಂದ ಅದು ಅವರು ಹಿಂಸಾರೂಪವಾಗಿ ಪಾಪಕೃತ್ಯವೆನಿಸುತ್ತದೆ. ಪಾಪಕೃತ್ಯದಿಂದ ಅಪಾರವಾದ ಅಜ್ಞಾನವೇ ಬರುತ್ತದೆ. ಇಂತಹ ಅಜ್ಞಾನದಿಂದ ಅವರಿಗೆ ಮನುಷ್ಯರಾಗಿ ಹುಟ್ಟಿದ್ದಾಗಿಯೂ ಸಹ ಯೋಗ್ಯವಾದ ಜ್ಞಾನ ಹುಟ್ಟುವುದಿಲ್ಲ. ಮನುಷ್ಯರಾಗಿದ್ದಾಗ ಯಾವ ಜ್ಞಾನವನ್ನು ಹುಟ್ಟದೇ ಇದ್ದರೆ ಅವರು ಕೇವಲ
ಪಶುಗಳಿಗೆ ಸಮಾನ. ಯಾವ ಮನುಷ್ಯನಾಗಿ ಹುಟ್ಟಿ ಜ್ಞಾನವಿಲ್ಲವೋ ಅವನಿಗೆ 4 ಕಾಲಿನ ಪಶುವಿನಂತೆ 2 ಕಾಲಿನ ಪಶು ಎಂದು ಹೆಸರು ಎಂದು ತಿಳಿಸಿದ್ದಾರೆ. ಯಾಕೆಂದರೆ ಪಶುವಿನ ಬುದ್ಧಿಯಲ್ಲೇ ಇರುತ್ತಾರೆ ಹೊರತು ಮನುಷ್ಯನ ಬುದ್ಧಿ ಎಂದರೆ ತಾನು ತಿಳಿದು ಮತ್ತೊಬ್ಬರಿಗೆ ತಿಳಿಸುವಂಥವನು. ಮನು ಅವಬೋಧನೆಯ ಅಂದರೆ ತಾನು ತಿಳಿಯಬೇಕಾದ್ದು ಮತ್ತಿನ್ನೊಬ್ಬರಿಗೆ ತಿಳಿಸತಕ್ಕಂಥದ್ದು. ತಾನು ವೇದವನ್ನು ಉಚ್ಚಾರ ಮಾಡಿ ಇತಿಹಾಸ ಪುರಾಣಗಳಿಂದ ತಿಳಿದುಕೊಂಡು ಅದರಂತೆ ನಡೆಯುವನು ಮತ್ತು ಮತ್ತೊಬ್ಬರಿಗೆ ಬೋಧಿಸುವವನಿಗೆ ಮನುಷ್ಯ ಎಂದ ಹೆಸರು. ಯಾರು ಪುರಾಣ ಶ್ರವಣ ಮಾಡುವುದಿಲ್ಲವೋ, ಯಾರು ಶಾಸ್ತ್ರವನ್ನು ಶ್ರವಣ ಮಾಡುವುದಿಲ್ಲವೋ, ಯಾರು ವೇದವನ್ನು ಅಧ್ಯಯನ ಮಾಡುವುದಿಲ್ಲವೋ, ಯಾರು ಗುರುಗಳ ಉಪದೇಶವನ್ನು ಕೇಳುವುದಿಲ್ಲವೋ ಅವರು ಪರರಿಗೆ ಏನು ತಾನೇ ಹೇಳಬಲ್ಲರು, ಕೇಳಬಲ್ಲರು, ಮಾಡಬಲ್ಲರು. ಆದ್ದರಿಂದ ಮನುಷ್ಯನಾಗಿ ಹುಟ್ಟಿ ಯಾರು ಶ್ರವಣ ಮನನ ನಿಜಾಸವನ್ನು ಮಾಡದೇ ಇರತಕ್ಕಂಥವರು 2 ಕಾಲಿನ ಪಶುಗಳು ಎಂದು ಹಿತೋಕ್ತಿಯಲ್ಲಿ ಶ್ರುತಿ ಸ್ಮೃತಿಗಳಲ್ಲಿ ಉದಾಹೃತವಾಗಿದೆ. ಮನುಷ್ಯನಾಗಿ ಹುಟ್ಟಿ ಮನುಷ್ಯವಾದ ಧರ್ಮವನ್ನೇ ಅವರು ಆಚರಿಸದೇ ಇದ್ದರೆ ಭಗವಂತ 84 ಲಕ್ಷ ಯೋನಿಗಳಲ್ಲಿ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದು ಕೇವಲ ಜ್ಞಾನ ಸಂಪಾದನೆಗಾಗಿ ಮಾತ್ರ. ನರಬಲಿ, ಶಿಶುಬಲಿ ಮತ್ತು ಪ್ರಾಣಿ ಬಲಿಯನ್ನು ಮಾಡಿ ತನ್ನ ಹೊಟ್ಟೆಯನ್ನು ಹೊಡೆದುಕೊಳ್ಳಬೇಕೆಂಬ ಅಪೇಕ್ಷೆಯಿಂದ ಅಲ್ಲ. ಇದನ್ನು ಯಾರು ತಿಳಿದುಕೊಳ್ಳುತ್ತಾರೆ ಅಂದರೆ ಕೇವಲ ಸಾತ್ವಿಕ ಜೀವನ ತಿಳಿದುಕೊಳ್ಳುತ್ತಾರೆ. ರಾಜಸರು ತಾಮಸರು ಇದನ್ನು ವಿಪರೀತವಾಗಿ ವಿಜೃಂಭಿಸುತ್ತಾರೆ. ತಮಗೆ ಸಸ್ಯ ಆಹಾರವೂ ಬೇಕು ಮತ್ತು ಪ್ರಾಣಿ ಆಹಾರವೂ ಬೇಕು ಮತ್ತು ವಿಷಮ ಸ್ಥಿತಿಯಲ್ಲಿರತಕ್ಕಂಥ ನಿಷಿದ್ಧವಾದ ಇತರ ಅಪೇಯಗಳು, ಕೆಲವು ರಸಪದಾರ್ಥಗಳು ಅಂದರೆ ಸುರಾಪಾನಾದಿಗಳು ಸಹ ಸೇವಿಸಲು ಇಚ್ಛಿಸುತ್ತಾರೆ. ಧೂಮಪಾನಾದಿಗಳನ್ನು ಮಾಡುವಿಕೆ ಇದರಲ್ಲಿ ಇಚ್ಛಿಸುತ್ತಾರೆ. ಹೀಗೆ ಮಾಡುವುದರಿಂದ ಮನುಷ್ಯ ಜನ್ಮದಲ್ಲಿ ಇರತಕ್ಕಂಥ ಸಾರ್ಥಕತೆ ಶೂನ್ಯವಾಗಿ ಮನುಷ್ಯ ಜನ್ಮವೇ ವ್ಯರ್ಥ ಎನಿಸಿಕೊಳ್ಳುತ್ತದೆ ಆಯಾ ಜೀವರಿಗೆ. ಇದನ್ನು ತಿಳಿಯುವುದು ಹೇಗೆ ಅಂದರೆ ಎಷ್ಟು ಕಾಮಯಿಪ್ಸುನಃ ಕಾಮ್ಯಕರ್ಮದ ಫಲ ಮೂಲಕವಾಗಿ ಕೆಲಸ ಮಾಡುವವರು ರಾಜಸರು. ಕಾಮ್ಯಕರ್ಮ ಅಂದ್ರೇನು? ಫಲದ ಅಪೇಕ್ಷೆಯಿಂದ ಮಾತ್ರ ಮಾಡುವವರು. ಫಲದ ಅಪೇಕ್ಷೆ ಅಂದರೆ ಏನು? ಪ್ರತಿ ಉಪಕಾರವನ್ನು ಮಾಡುವತಕ್ಕಂಥದ್ದು ಉಪಕಾರವೇ ಆಗುವುದಿಲ್ಲ. ಇದು ರಾಜಸರ ಪ್ರವೃತ್ತಿಯಾಗಿದೆ. ನಾನಾರ್ಥಕಂ ಸಾತ್ವಯತಿ ಪ್ರತಿಜ್ಞಾಯ ದದಾತಿ ಚ ಅನಂತರಂ ಪರಸ್ಯ ಜಾನಾತಿ ಯ ಸ ಮಧ್ಯಮ ಪುರುಷಃ. ಆದ್ದರಿಂದ ರಾಜಸ ಪುರುಷರ ಧರ್ಮ ಹೇಳುವಾಗ ಮತ್ತೊಬ್ಬನನ್ನು ಓಲೈಸಲು ಸುಳ್ಳಾಡಿಯೂ ಮಾತು ಕೊಟ್ಟಂತೆ ನಡೆಯುವನು, ಇತರ ದೋಷ ತಿಳಿದವನಾಗಿಯೂ ಸಂಯಮ ತಾಳುವವನು. ಇಂತಹ ಸ್ವಭಾವಾದಿಗಳು ಮಧ್ಯಮ ಪುರುಷ. ರಾಜಸರು ಆದ್ದರಿಂದ ನಿತ್ಯ ಸಂಸಾರಿಗಳಾಗಿರುತ್ತಾರೆ. ಇವರು ಪಂಚಭೇದಗಳ ವಿವರವನ್ನು, ತರತಮ ಭಾವನೆಯನ್ನು, ಭೇದವನ್ನು ತಿಳಿಯದವರಾಗಿ ಭಗವಂತನ ಮಹಾತ್ಮಾದಿಗಳನ್ನು ಅರಿಯುವುದಾಗಿರುತ್ತಾರೆ ಅಂತ ಅರಿಯುವುದಿಲ್ಲ ಅಂತ ಅರ್ಥ. ಇವರು ಎಂದಿಗೂ ಧಾಮತ್ರಯಗಳಿಗೆ ಹೋಗರು ಅಂದರೆ ವೈಕುಂಠ, ಶ್ವೇತದ್ವೀಪಾನಂತಾಸನಕ್ಕೆ ಇವರು ಅರ್ಹರಾಗುವುದಿಲ್ಲ. ಕೇವಲ ಭೂ ನರಕಾದಿಗಳಲ್ಲಿಯೇ ಸಂಚರಿಸುತ್ತಾರೆ. ಭೂಮಿಯಲ್ಲಿ ಹುಟ್ಟಂದಿನಿಂದ ಶ್ರಮದಲ್ಲೇ ಕೆಲಸವನ್ನು ಮಾಡಿ ಹಣವನ್ನು ಸಂಪಾದಿಸಿ ಹೊಟ್ಟೆ ತುಂಬಿಸಿಕೊಳ್ಳಬೇಕು. ಎಲ್ಲವನ್ನು ಕಾಮ್ಯಕ ರೀತಿಯಲ್ಲೇ ಮಾಡತಕ್ಕಂಥವರು. ಕದಾಚಿತ್ ಇಲ್ಲಿ ಉಪಕಾರವನ್ನು ಬೇರೆಯವರು ಮಾಡಿದಾಗ
ಅವರಿಗೆ ಸ್ವರ್ಗವು ಅನಿಶ್ಚಿತ ಕಾಲದಲ್ಲಿ ಆಗುತ್ತದೆ. ಅದರಂತೆ ದುಷ್ಟ ಪ್ರವೃತ್ತಿಯಲ್ಲಿ ಕಳ್ಳತನ, ಮೋಸ, ದರೋಡೆ ಮಾಡುವುದರಿಂದ ಹಣ ಸಂಪಾದನೆ ಮಾಡುವಾಗ ಕಳ್ಳತನ ಮಾಡುತ್ತಾರೆ, ಮೋಸ ಮಾಡುತ್ತಾರೆ, ಸುಳ್ಳಾಡುತ್ತಾರೆ, ವಂಚನೆ ಮಾಡುತ್ತಾರೆ. ಈ ಮಾರ್ಗದಿಂದ ಹಣ ಸಂಪಾದನೆ ಮಾಡಿದವರಿಗೆ ಅನೇಕ ವಿಧವಾದ ನರಕಗಳು, ಅಂದರೆ ಅನಿತ್ಯವಾದ ನರಕಗಳು, ಬಹುಕಾಲದ ನರಕ, ಬ್ರಹ್ಮನ ಒಂದು ದಿನ ಪರ್ಯಂತವಾಗಿ, ಅಂದರೆ ಅನಂತ ಕೋಟಿ ವರ್ಷಗಳ ಕಾಲ ಸೆರೆಮನೆಯಲ್ಲಿ ಇದ್ದಂತೆ, ಜೀವಾವಧಿ ಶಿಕ್ಷೆಯಂತೆ. ಒಂದೊಂದು ಜೀವಾವಧಿ ಮನುಷ್ಯರಾಗಿದ್ದಾಗ ಮತ್ತು 100 ವರ್ಷ, ಮನುಷ್ಯರಾಗಿ ಪ್ರೇತರಾದಾಗ ಅದಕ್ಕೆ ಕೋಟಿ ವರ್ಷ, ಅನಂತ ಕೋಟಿ, 100 ಕೋಟಿ ವರ್ಷ. ಹೀಗೆ ಒಂದು ನರಕದಲ್ಲಿ ಒಬ್ಬ ಜೀವನು 100 ಕೋಟಿ ವರ್ಷ ಯಾತನೆ ಪಡೆಯಬೇಕಾಗುತ್ತದೆ. ಲಕ್ಷ ಆಯುಷ್ಯ ವರ್ಷಗಳ ಕಾಲ ನರಕದಲ್ಲಿ ಯಾತನೆ ಪಡಬೇಕಾಗುತ್ತದೆ. ಏಕೆ? ಅವರ ದುರಾಚಾರಿಯಾದ್ದರಿಂದ, ಕಳ್ಳತನ ಮಾಡಿದ್ದರಿಂದ, ಸುಳ್ಳು ಹೇಳಿದ್ದರಿಂದ, ಪರರ ಸ್ವತ್ತನ್ನು ಲಪಟಾಯಿಸಿಕೊಳ್ಳುವುದರಿಂದ, ಇಲ್ಲಿ ಮಾಡತಕ್ಕಂಥದ್ದು ಕೆಲವು ದಿನಗಳು ಅನುಭವಿಸಿದರೆ, ಇಲ್ಲಿನ ಒಂದೊಂದು ದಿನಗಳ, ಒಂದೊಂದು ಕ್ಷಣಗಳಿಗೆ ಒಂದೊಂದು ವರ್ಷದಂತೆ ಕ್ಲುಪ್ತವಾಗಿ ನರಕಾದಿಗಳಲ್ಲಿ ದುಃಖವನ್ನು ಅನುಭವಿಸುತ್ತಾರೆ. ಇದು ಅತ್ಯಂತ ನಿಶ್ಚಿತವಾಗಿ ನಡೆಯತಕ್ಕಂಥ ವ್ಯವಸ್ಥೆ, ಭಗವಂತ ಪರಮಾತ್ಮ ಇಟ್ಟುಕೊಂಡಿರ್ತಕ್ಕಂಥ ವ್ಯವಸ್ಥೆ. ಇದರಲ್ಲಿ ಹೆಚ್ಚಾಗಿ ಭಾಗವಹಿಸುವರು ರಾಜಸರು ಮತ್ತು ತಾಮಸರು. ಸಾತ್ವಿಕರು ಕದಾಚಿತ್ ಪಾಪ ಕೃತ್ಯವನ್ನು ಮಾಡಿದರೆ ಇಲ್ಲೇ ವ್ಯಾಧಿ ರೂಪದಿಂದ, ಬಡತನ ರೂಪದಿಂದ ಅನುಭವಿಸಿ, ಕಿಂಚಿತ್ ಕಾಲದಲ್ಲಿ ಕೆಲವು ಅನಿಷ್ಟವಾದ 10-20 ವರ್ಷಗಳಲ್ಲಿ ನರಕಾದಿಗಳಿರುವಂತೆ ಕೆಲವು ಸೇವಾರೂಪವಾದ ನರಕಯಾತನೆಯನ್ನು ಪಟ್ಟು ಅವರು ಸುಸಂಸ್ಕೃತರಾಗುತ್ತಾರೆ, ಶುದ್ಧಿಯಾಗುತ್ತಾರೆ. ಇದು ಸಹ ಭಗವಂತನ ಆಳ್ವಿಕೆಯಲ್ಲಿ ಕ್ಲುಪ್ತವಾಗಿ ನಡೆಯುವಂಥದ್ದು. ಯಾವ ಸಾತ್ವಿಕರಾಗಲಿ, ರಾಜಸರಾಗಲಿ, ತಾಮಸರಾಗಲಿ ತಮ್ಮ ಪ್ರವೃತ್ತಿಯಲ್ಲಿ ಇರತಕ್ಕಂಥ ಕರ್ಮ, ಅದರ ಅವಶೇಷದಿಂದ ಅವರ ಫಲರೂಪವಾಗಿ ಕ್ಲುಪ್ತವಾದ ಪುಣ್ಯಕರ್ಮ ಅಥವಾ ಪಾಪಕರ್ಮವನ್ನು ತಿಳಿದಾಗ ಯಾವ ಮನುಷ್ಯರಿಗಾದರೂ ಪಾಪಕರ್ಮದಲ್ಲಿ ಅಂಜಿಕೆ ಉಂಟಾಗಿ ಪಾಪಕರ್ಮವನ್ನು ಮಾಡುವುದಿಲ್ಲ. ಇದು ಸಾತ್ವಿಕರಾದ ಜೀವರು ಬಹಳ ಬೇಗ ಅರಿತು ಪಾಪಕರ್ಮದಿಂದ ಮಾಡುವುದಕ್ಕೆ ಭಯಪಡುತ್ತಾರೆ. ರಾಜಸರು ಪಾಪಕರ್ಮ ಮಾಡುವುದರಲ್ಲಿ ಅಭ್ಯಾಸ ಮಾಡಿಕೊಂಡು ಅವರಿಗೆ ಭಯ ಎಂಬುದು ಆಗುವುದಿಲ್ಲ. ಆದ್ದರಿಂದ ಅವರು ಪಾಪಕರ್ಮದಲ್ಲೇ ನಿರತರಾಗಿರುತ್ತಾರೆ. ಆದರೆ ತಾಮಸರು, ಅವರಿಗೆ ಪಾಪಕರ್ಮವೇ ರುಚಿಸುತ್ತದೆ ಹೊರತು ಅವರಿಗೆ ಸಾತ್ವಿಕ ಕರ್ಮ, ರಾಜಸ ಕರ್ಮ ರುಚಿಸುವುದೇ ಇಲ್ಲ. ಹೀಗೆ ಜೀವರಲ್ಲಿ ತ್ರೈವಿಧ್ಯವನ್ನು ನೋಡಬಹುದು. ಈ ತ್ರೈವಿಧ್ಯ ಎಂಬುದು ಕೇವಲ ಶಾಸ್ತ್ರದಲ್ಲಿ ಯಾವುದೋ ಭಾಗದಲ್ಲಿ ಬರೆದಿಟ್ಟಿರತಕ್ಕಂಥ ವಿಷಯವಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿ, ಪ್ರತಿಯೊಬ್ಬರ ಗೃಹದಲ್ಲಿ, ಪ್ರತಿಯೊಬ್ಬ ಸಂಘದಲ್ಲಿ, ಪ್ರತಿಯೊಬ್ಬ ಸಂಸ್ಥೆಗಳಲ್ಲಿ ನಾವು ಈ ರೀತಿಯಾದ ಜನರನ್ನು ಕಾಣಬಹುದು. ಆದ್ದರಿಂದ ಒಂದು ಕಾರ್ಯಕ್ರಮ ಲೋಕದಲ್ಲಿ ನಡೆದರೆ ಅದನ್ನು ಹಾನಿ ಮಾಡಬೇಕು ಎಂಬುದ ಸಂಕಲ್ಪ, ಭ್ರಷ್ಟ ಸಂಕಲ್ಪವೇ ಬಹಳ ಜನರದಾಗಿರುತ್ತದೆ. ಕೆಲವರು ತಮ್ಮ ಕೈಲಾದ ಸೇವೆ, ಅಂದರೆ ಮಾತಿನಿಂದ ಅದನ್ನು ದುಷ್ಟಪಡಿಸುವಂತೆ, ಅಡ್ಡಪಡಿಸುವಂತೆ ಮಾಡುತ್ತಾರೆ. ಕೆಲವರು ಕೈಯಿಂದ ಅದನ್ನು ಅಡ್ಡ ತಡೆಯುತ್ತಾರೆ. ಹೀಗೆ ವಾಚನಿಕವಾಗಿಯೂ, ದೈಹಿಕವಾಗಿಯೂ, ಮಾನಸಿಕವಾಗಿಯೂ ಅಡ್ಡಿ ಉಂಟು ಮಾಡಿಸತಕ್ಕಂಥವರು ತಾಮಸರು, ರಾಜಸರು ಆಗಿರುತ್ತಾರೆ ಅಂತ ತಿಳಿಯಬೇಕು. ತಾವು ಅಡ್ಡಿ ಮಾಡಿದರೂ ಸಹ ಬೇರೊಬ್ಬರ ಮೂಲಕ ಮಾಡಿಸುವುದು ರಾಜಸರ ಪ್ರವೃತ್ತಿಯಾಗಿರುತ್ತದೆ. ತಾವೇ ನಿಂತು ಮಾಡುವುದು ತಾಮಸ ಪ್ರವೃತ್ತಿಯಾಗಿರುತ್ತದೆ. ಏಕೆಂದರೆ ತಾಮಸರಿಗೆ ತಾವು ಮಾಡಿ ಅಲ್ಲಿ ಅನುಭವಿಸುವುದು ಅವರಿಗೆ ರೋಚನವಾಗಿರುತ್ತದೆ, ರಂಜಿಸುತ್ತಾರೆ.
ತಾವು ಭಾಗಿಯಾಗಿದ್ದಾಗ ತಮಗೆ ಅದೇ ಪೂರ್ಣವಾದ ಫಲವನ್ನು ಹೊಂದುವಂತೆ ಅವರಿಗೆ ಯಾವ ನೋವು, ಹಿಂಸೆ, ಕರ್ಕಶವಾದ ಶಬ್ದ ಇವುಗಳೇ ಮುಖ್ಯವಾಗಿ ಅವರಿಗೆ ಇಷ್ಟವಾಗುವುದರಿಂದ ಅದರಲ್ಲಿ ಅವರು ಭಾಗಿಯಾಗಿರುತ್ತಾರೆ. ರಾಜಸರು ಇನ್ನೊಬ್ಬರಿಂದ ಮಾಡಿ ಇವರು ದೂರದಲ್ಲಿ ನಿಂತು ಅನುಭವಿಸುತ್ತಾರೆ. ಇದು ರಾಜಸ ಮತ್ತು ಸಾತ್ವಿಕರ ಪ್ರವೃತ್ತಿ, ರಾಜಸರು ಮತ್ತು ತಾಮಸರ ಪ್ರವೃತ್ತಿಯಾಗಿದೆ. ಸಾತ್ವಿಕರು ಎಂದೂ ಈ ರೀತಿಯಾದ ಮನಸ್ಸನ್ನು ಇಟ್ಟುಕೊಂಡಿರುವುದಿಲ್ಲ, ಇಂತಹ ಪ್ರವೃತ್ತಿಗೂ ಹೋಗುವುದಿಲ್ಲ. ಅವರು ತಮಗೆ ಆಗಲಿದ್ದರೆ ಬೇರೆಯವರಿಗೆ ಅಪಕಾರವನ್ನು ಮಾಡಬಾರದು, ತೊಂದರೆಯನ್ನು ಮಾಡಬಾರದು ಎಂಬ ನಿಶ್ಚಿತವಾದ ಸಂಕಲ್ಪದಿಂದ ಇರುತ್ತಾರೆ. ತಮಗೆ ಕಷ್ಟ ಬಂದರೂ ಅನುಭವಿಸಲು ಸಿದ್ಧ, ಆದರೆ ಪರರನ್ನು ಹಿಂಸಿಸಿ ತಾವು ಸುಖಪಡಬೇಕು ಎಂಬ ಆಸೆ ಸಜ್ಜನರಿಗೆ ಎಂದೂ ಇರುವುದಿಲ್ಲ. ಇದನ್ನು ನಾವು ಲೋಕದಲ್ಲಿ ಪ್ರತಿ ಹಾದಿಯಲ್ಲಿ, ಕೇರಿಯಲ್ಲಿ, ಹಳ್ಳಿಯಲ್ಲಿ, ಊರಲ್ಲಿ, ನಗರದಲ್ಲಿ ಎಲ್ಲ ಕಡೆ ನಾವು ನೋಡಬಹುದಾಗಿದೆ. ವೇದವ್ಯಾಸ ದೇವರು ರಚಿಸಿದ ಮಹಾಭಾರತದಲ್ಲಿ 1,00,000 ಶ್ಲೋಕದಿಂದ ಭೂಮಂಡಲದಲ್ಲಿ ಸ್ಥಾಪಿತವಾಗಿದ್ದು, ಇದರ ವಿಶೇಷಾಕಾರವಾಗಿ ಸಾತ್ವಿಕರ, ರಾಜಸರ, ತಾಮಸರ ಪ್ರವೃತ್ತಿಯನ್ನು ತಿಳಿಯಲು ಸುಲಭೆಗೆ ಇತಿಹಾಸವಿದೆ. ಅಲ್ಲಿ ಪಾಂಡವರು, ಕೌರವರು ಎಂಬ ಬೇರೆ ಬೇರೆ ಹೆಸರಿನಿಂದ ನಾವು ತಿಳಿಯುತ್ತೇವೆಯೇ ಹೊರತು ನಾವು ಅಲ್ಲಿ ತಿಳಿಯಬೇಕಾದದ್ದು ಸಾತ್ವಿಕರ ಪ್ರವೃತ್ತಿ, ರಾಜಸರ ಪ್ರವೃತ್ತಿ, ತಾಮಸ ಪ್ರವೃತ್ತಿ. ಈ ಪ್ರವೃತ್ತಿ ನಮಗೆ ಹೇಗೆ ಪರಿಣಾಮ ಬೀರುತ್ತದೆ, ನಾವು ಈ 3 ವಿಭಾಗದಲ್ಲಿ ಯಾವ ವಿಭಾಗದಲ್ಲಿ ಇದ್ದೇವೆ ಎಂಬ ಸ್ಪಷ್ಟೀಕರಿಸಿಕೊಳ್ಳಲು ಇತಿಹಾಸ, ರಾಮಾಯಣ, ಮಹಾಭಾರತ, ಭಾಗವತಾದಿಗಳು ಇರುವುದು ದರ್ಪಣದಂತೆ. ಆದ್ದರಿಂದಲೇ ಈ ವರದರು ಎಂಬತಕ್ಕಂಥದ್ದು ಜೀವರ ಪ್ರಕರಣದಲ್ಲಿ ಉಕ್ತವಾಗಿರತಕ್ಕಂಥ ಶ್ರೀಮದಾನಂದ ತೀರ್ಥರು ಸರ್ವಮೂಲ ಗ್ರಂಥದಲ್ಲಿ ತಿಳಿಸಿದ್ದಾರೆ. ಸರ್ವಮೂಲ ಗ್ರಂಥವಾಗಲಿ, ಪುರಾಣ ಇತಿಹಾಸವಾಗಲಿ, ಇದೆಲ್ಲವೂ ದರ್ಪಣ ಉಪಾಧಿಯಲ್ಲಿ ನಮ್ಮ ಬಿಂಬನ ಉಪಾಸನೆ ಮಾಡುವುದಕ್ಕೆ ಸಹಾಯಕವಾಗಿದೆ ಎಂದು ತಿಳಿಯಬೇಕು. ಅದರಿಂದಲೇ ಇದರ ಶೀರ್ಷಿಕೆ ವರದರು ಎಂಬುದು ಜೀವರ ಪ್ರಕರಣವಾಗಿದ್ದು, ಸರ್ವಮೂಲಗಳಲ್ಲಿ ಉಲ್ಲೇಖವಾದ ವಸ್ತುಗಳನ್ನು ನಮ್ಮ ಬಿಂಬೋಪಾಸನೆಗೆ ಉಪಯೋಗವಾಗುವಂತೆ ದರ್ಪಣಾಕಾರವಾಗಿರತಕ್ಕಂಥದ್ದು ಎಂದು ವಿವರಿಸಲಾಗಿದೆ. ರಾಜಸರ ಪ್ರವೃತ್ತಿಯನ್ನು ತಿಳಿದಾಗ ನಮ್ಮ ಪ್ರವೃತ್ತಿ ರಾಜಸರಾಗಿದ್ದೇವೆಯೋ, ತಾಮಸರಾಗಿದ್ದೇವೆಯೋ, ಸಾತ್ವಿಕರಾಗಿದ್ದೇವೆಯೋ ಎಂದು ತಿಳಿದುಕೊಂಡಾಗ ನಮ್ಮ ಬಿಂಬೋಪಾಸನೆ ಸುಗಮವಾಗುತ್ತದೆ. ಹಿಂದೆಯೇ ತಿಳಿಸಿದಂತೆ ಸಾತ್ವಿಕರಿಗೆ ಮಾತ್ರ ಬಿಂಬೋಪಾಸನೆ ಶುದ್ಧವಾಗಿ ಬಿಂಬನ ಪರಿಚಯವಾಗುತ್ತದೆ. ರಾಜಸರಿಗೆ ಬಿಂಬ ಎಂಬ ಶಬ್ದ ತಿಳಿದರೂ ಅದರ ಅರ್ಥ ಅನುಸಂಧಾನಕ್ಕೆ ಅವರು ತಲೆ ಕೆಡಿಸಿಕೊಳ್ಳುವುದಿಲ್ಲ. ತಾಮಸರಿಗೆ ಎಂದೂ ತಮ್ಮ ಬಿಂಬ ಉಪಾಸನೆಗೆ ಹೋಗುವುದೇ ಇಲ್ಲ. ಆದರೆ ಎಲ್ಲರಿಗೂ ಮುಕ್ತಿಯಾಗಬೇಕು ಅಂದರೆ ಲಿಂಗದೇಹ ಭಂಗವಾಗುವ ಅನಂತಾನಂತ ಜನ್ಮಗಳ ಆಚೆಯಲ್ಲಿ ಆ ಲಿಂಗವನ್ನು ವಾಯುದೇವರ ಪ್ರಹಾರದಿಂದ ತಮೋಜೀವರ ಲಿಂಗ ಶರೀರ ಭಂಗವಾಗುತ್ತದೆ. ವಾಯುದೇವರ ಹುಂಕಾರ ಧ್ವನಿಯಿಂದ ರಾಜಸರ ಲಿಂಗ ಶರೀರ ಬೇರ್ಪಡುತ್ತದೆ. ಸಾತ್ವಿಕರದು ಬ್ರಹ್ಮದೇವರ ಜೊತೆಯಲ್ಲಿ ತಮ್ಮ ಸ್ವೇದ ಅಂದರೆ ಬೆವರಿನ ರೂಪದಲ್ಲಿ ವಿಶೇಷವಾದ ಮಾನಸಿಕವಾದ ಒಂದು ಜಲದಲ್ಲಿ ಮಿಂದಾಗ ಲಿಂಗದೇಹ ಎಂಬುದು ಕರಗಿ ಹೋಗುತ್ತದೆ. ಇದು ಸಾಧನೆಯ ಪೂರ್ವ ಭಾಗದಲ್ಲಿ, ಅಂದರೆ ಕೇವಲ ಪರಮ ಅಂದರೆ
ಕಟ್ಟಕಡೆಯ ಶರೀರದಲ್ಲಿ ಆಗತಕ್ಕಂಥ ಬದಲಾವಣೆಯಾಗಿದೆ. ಇದು ಎಲ್ಲ ಜೀವರಿಗೂ ಹಾಗೆ ಆಗುತ್ತದೆ. ಆದರೆ ಲಿಂಗ ಶರೀರದ ವ್ಯವಚ್ಛೇದಕ ಅಂದರೆ ಭೇದ ಆಗುವುದು, ಅದು ಬಿಟ್ಟು ಹೋಗುವುದು ಕ್ರಮದಲ್ಲಿ ವ್ಯತ್ಯಾಸವಿದ್ದೇ ಇರುತ್ತದೆ. ಈ ಕ್ರಮವನ್ನು ನಾವು ಪ್ರತಿಯೊಬ್ಬ ಜೀವರು ತಿಳಿದುಕೊಂಡಿರಬೇಕು. ಇದರಿಂದ ಸಾತ್ವಿಕರು ರಾಜಸರಿಂದ ಪ್ರತ್ಯೇಕವಾಗಿದ್ದೇವೆ, ತಾಮಸರಿಂದ ಪ್ರತ್ಯೇಕವಾಗಿದ್ದೇವೆ ಎಂಬ ನಿಶ್ಚಿತ ಗುರಿ, ನಿಶ್ಚಿತ ಜ್ಞಾನವಾಗಬೇಕು. ಅದು ಭಗವಂತನ ಅನುಗ್ರಹಕ್ಕೆ, ನಮ್ಮ ಸಾಧನೆಗೆ ಅನುಕೂಲವಾಗುತ್ತದೆ ಎಂಬುದು ಹಿತದೃಷ್ಟಿಯಾಗಿದೆ. ಆದ್ದರಿಂದ ಇಂದು ನಾವು ರಾಜಸರ ಪ್ರವೃತ್ತಿಯಿಂದ ಸಾತ್ವಿಕರು ಹೇಗೆ ಬಿಂಬೋಪಾಸನೆ ಮಾಡಲು ಸಾಧ್ಯವಾಗುತ್ತದೆ ಎಂಬುದನ್ನು ತಿಳಿದುಕೊಂಡವು. ಇದನ್ನು ಶ್ರೀ ಪುರಂದರದಾಸರು ತಿಳಿಸಿಕೊಟ್ಟಿದ್ದಾರೆ. ಇಂಥ ಶ್ರೇಷ್ಠ ಜ್ಞಾನವನ್ನು ಒದಗಿಸುವ ಪುರಂದರದಾಸರಿಗೆ ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸಿ, ಅವರಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತೆಯೇ ನಮ್ಮ ಭಕ್ತಿ ವಿಧೇಯಮ ಅಂತ ಹೇಳಿ, ಇಂತಹ ಶ್ರೇಷ್ಠ ಜ್ಞಾನ ಒದಗಿ ಬಂದಿದ್ದು ಕೇವಲ ಮನುಷ್ಯ ಜನ್ಮದಲ್ಲಿದ್ದಾಗ ಮಾತ್ರ, ಯೋಗ್ಯ ತಂದೆ ತಾಯಿಗಳ ನೆರವಿನಿಂದ, ಯೋಗ್ಯ ಗುರುಗಳ ಉಪದೇಶದಿಂದ ಮಾತ್ರ ಇದು ಸಾಧ್ಯವಾಗುವುದು. ಆದ್ದರಿಂದ ಯೋಗ್ಯ ತಂದೆ ತಾಯಿಗಳನ್ನು ಸ್ಮರಿಸಬೇಕು, ಪೂಜಿಸಬೇಕು, ಸತ್ಕರಿಸಬೇಕು. ಯೋಗ್ಯ ಗುರುಗಳು ನಮಗೆ ಏನು ಒದಗಿಸಿದರೆ ಅವರನ್ನು ಸಹ, ಗುರು ಹಿರಿಯರನ್ನು ನಾವು ಗೌರವಿಸಬೇಕು, ಸತ್ಕರಿಸಬೇಕು, ಪೂಜಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಕೃತಿಯನ್ನು ಮಾಡಿಸಿದ್ದಾರೆ. ನಮಗೆ ತಂದೆ ತಾಯಿಗಳು ದರ್ಶನಕ್ಕೆ ಕಾಣುತ್ತಾರೆ, ಗುರುಗಳು ಹಿರಿಯರು ನಾವು ಕಾಣುತ್ತೇವೆ. ಆದರೆ ತತ್ವಾಭಿಮಾನಿ ದೇವತೆಗಳು ಕಾಣುವುದಿಲ್ಲ. ಅವ್ಯಕ್ತ ಸ್ವರೂಪರಾಗಿ ಪ್ರತಿಯೊಂದು ಕರ್ಮದ ಹಿಂದೆ ನಡೆಸುವರೇ ಎಲ್ಲ ದೇವತೆಗಳು. ನಮ್ಮ ಕೈ, ಕಾಲು, ಕಣ್ಣು, ಕಿವಿ, ಮೂಗು, ಹೊಟ್ಟೆ, ಎದೆ, ಯಾವುದೇ ಭಾಗ, ಯಾವುದೇ ಕಾರ್ಯ ಮಾಡಬೇಕಾದರೆ ದೇವತೆಗಳೇ ನಿಂತು ಮಾಡುತ್ತಿದ್ದಾರೆ. ನಾವು ಒಂದು ಮನೆಯನ್ನು ಶುದ್ಧಿ ಮಾಡಬೇಕೆಂದಾಗ ಕಸಬರಕ್ಕೆ ತಂದು ನಾವು ಕಸವನ್ನು ಹೊರಗೆ ಹಾಕುವುದು ನಾವು ಕಾಣುತ್ತೇವೆ. ಆದರೆ ನಮ್ಮ ಒಳಗಡೆ ಇರತಕ್ಕಂಥ ಕಣ್ಣಿನಲ್ಲಿರತಕ್ಕಂಥ ಕಸವನ್ನು ತೆಗೆಯುವರು ಕಣ್ಣಿಗೆ ಅಭಿಮಾನಿಯಾದ ದೇವತೆಗಳು, ಸೂರ್ಯಚಂದ್ರಾದಿಗಳು. ಅವರು ಪ್ರತಿನಿತ್ಯವೂ ಮಾರುತನ ಸಹಾಯದಿಂದ ನಮ್ಮ ಶುದ್ಧಿ ಮಾಡುತ್ತಾ ಇರುತ್ತಾರೆ. ಹಲ್ಲಿನಲ್ಲಿರತಕ್ಕಂಥ ಯಾವ ಕೆಟ್ಟ ಪದಾರ್ಥಗಳನ್ನು ಹೊರಗಡೆ ಹಾಕಲು ಹಲ್ಲಿಗೆ ಅಭಿಮಾನಿಗಳಾದ ದೇವತೆಗಳು ನಮಗೆ ಸಹಾಯ ಮಾಡುತ್ತಿರುತ್ತಾರೆ. ಮೂಗಿನಲ್ಲಿ ಇರತಕ್ಕಂಥ ಮಲವನ್ನು ಹೊರಗೆ ಹಾಕಲು ದೇವತೆಗಳು ಸಹಾಯ ಮಾಡುತ್ತಾರೆ. ಅದರಂತೆ ಮಲಮೂತ್ರಾದಿಗಳನ್ನು ನಾವು ತಿಂದ ಆಹಾರದಲ್ಲಿರ್ತಕ್ಕಂಥ ಅನಿಷ್ಟವಾದ ಪದಾರ್ಥಗಳು ಮಲರೂಪದಲ್ಲಿಯೂ ಮೂತ್ರ ರೂಪದಲ್ಲಿಯೂ ಹೊರಗಡೆ ಹಾಕಲು ದೇವತೆಗಳೇ ಮಾಡುತ್ತಿದ್ದಾರೆ. ನಮಗೆ ಇದು ಯಾವ ಅರಿವೇ ಇರುವುದಿಲ್ಲ. ನಮಗೆ ಎದುರಿನಲ್ಲಿ ನಮ್ಮ ತಂದೆ ತಾಯಿಗಳು ಎತ್ತಿ ನಮ್ಮ ಮುದ್ದಾಡಬಹುದು, ಆದರೆ ನಮ್ಮ ನಿಜವಾಗಿ ಎತ್ತಲು ಸಹಾಯಕರಾದವರು ಯಾರು? ತತ್ವಾಭಿಮಾನಿ ದೇವತೆಗಳು. ಅವರನ್ನು ನಾವು ಗಮನಿಸುವುದೇ ಇಲ್ಲ, ಅಪೇಕ್ಷಿಸುವುದೇ ಇಲ್ಲ. ಯಾಕಂದರೆ ದುರದೃಷ್ಟವಶಾತ್ ನಮಗೆ ಅವರು ಕಾಣುವುದಿಲ್ಲ. ಅವ್ಯಕ್ತರಾಗಿ ಭಗವಂತನಾಜ್ಞೆಯಂತೆ, ವಾಯುದೇವರ ಅನುಗ್ರಹಂತೆ ಕೆಲಸ ಮಾಡುತ್ತಿದ್ದಾರೆ. ಒಂದೊಂದು ರೋಮಗಳಿಗೂ ಅನಂತ ಜೀವರು, ಅನಂತ ತತ್ವಾಭಿಮಾನಿ ದೇವತೆಗಳು ಇರುವುದರಿಂದಲೇ ಒಂದು ರೋಮವಿದೆ. ಇಲ್ಲದೆ ರೋಮದಿಂದ ನಮಗೆ ವೇದನೆ ಉಂಟಾಗಿ ನಾವು ಯಾವ ಸಾಧನೆಯನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಒಂದು ಉಗಿಲಿನಲ್ಲಿ ಹೇಗೆ ಬೆಳೆಯಬೇಕು, ಎಷ್ಟು ಬೆಳೆಯಬೇಕು, ಎಲ್ಲವೂ ತತ್ವಾಭಿಮಾನಿ ದೇವತೆಗಳಿಂದ ನಡೆಯುತ್ತಿದೆ. ಒಂದು ಅಗಳು ಬೆಳೆಯಬೇಕಾದರೆ ತತ್ವಾಭಿಮಾನಿಗಳು ಸಹಾಯ ಮಾಡಿರುತ್ತಾರೆ. ಒಂದು ತೊಟ್ಟು ನೀರು ಕುಡಿಯಬೇಕಾದರೆ ತತ್ವಾಭಿಮಾನಿ ದೇವತೆಗಳೇ ನಮಗೆ ಸಹಾಯಕರಾಗುತ್ತಾರೆ. ವರ್ಣದೇವರಾಗಲಿ, ಅಗ್ನಿದೇವರಾಗಲಿ, ಇಂದ್ರದೇವರಾಗಲಿ, ಎಲ್ಲ ದೇವತೆಗಳು ನಮಗೆ ಅಪ್ರತ್ಯಕ್ಷವಾಗಿ ನಮಗೆ ಸಹಾಯಕರಾಗಿದ್ದಾರೆ. ಇವರ ಸ್ಮರಣೆ ಅತ್ಯಗತ್ಯವಾಗಿದೆ, ಅವಶ್ಯಕವಾಗಿದೆ. ಆದರೆ ಯಾವ ಜೀವರೂ
ದೇವತೆಗಳನ್ನು ಸ್ಮರಿಸಿಕೊಳ್ಳುವುದರಲ್ಲಿ ಹಿಂದೆಗಿದ್ದಾರೆ. ಕೇವಲ ತಮ್ಮ ಎದುರಿಗೆ ಇದ್ದ ಪ್ರಕಟವಾದ ವ್ಯಕ್ತಿಗಳನ್ನು ಶ್ಲಾಘಿಸುತ್ತಾರೆ. ಅವರು ಕೋಟಿ ಪಟ್ಟು ಅನಂತ ಪಟ್ಟು ದೇವತೆಗಳನ್ನು ಶ್ಲಾಘಿಸಬೇಕು. ನಮಗೆ ಹೊರಗೆ ಕಾಣುವ ಒಂದು ಮರದಲ್ಲಿರತಕ್ಕಂಥ ಹಣ್ಣು, ಇದು ಬೆಳೆಸಿದವರು ಕೇವಲ ಅಭಿಮಾನಿಗಳಾದ ದೇವತೆಗಳು. ನಾವು ಅವರನ್ನು ಅಪೇಕ್ಷೆ ಇಲ್ಲದೆ ಅವರನ್ನು ನಿರಪೇಕ್ಷೆಯಿಂದ, ಅಂದರೆ ಅವರು ಉದಾಸೀನವಾಗಿ ಕಂಡರೆ, ಆ ಫಲವನ್ನು ಕಿತ್ತುಕೊಂಡರೆ ನಾವು ಕಳ್ಳರಾಗುತ್ತೇವೆ, ಕೃತಜ್ಞರಾಗುತ್ತೇವೆ. ಆ ಹಣ್ಣಿಗೆ ಅಭಿಮಾನಿಗಳಾದ ದೇವತೆಗಳನ್ನು ಸ್ಮರಿಸಬೇಕು. ಅದರಂತೆ ನಮ್ಮ ಕಣ್ಣಲ್ಲಿ ನಿಂತು, ಬಾಯಲ್ಲಿ ನಿಂತು, ಶಬ್ದ ರೂಪದಲ್ಲಿ ನುಡಿಸತಕ್ಕಂಥವರು ತತ್ವಾಭಿಮಾನಿ ದೇವತೆಗಳು. ಎಲ್ಲ ದೇವತೆಗಳ ಸಂಖ್ಯೆಯನ್ನೇ ಯಾವ ಮನುಷ್ಯರು ತಿಳಿಯಲಿಕ್ಕೆ ಸಾಧ್ಯವಿಲ್ಲ, ಶಾಸ್ತ್ರದಿಂದಲೇ ತಿಳಿಯಬೇಕು. ಆದ್ದರಿಂದ ಸಕಲ ತತ್ವಾಭಿಮಾನಿ ದೇವತೆಗಳಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಬೇಕು. ಅವರ ಕೃತಜ್ಞತೆಯನ್ನು ಸದಾ ಸ್ಮರಣೆಯಲ್ಲಿಟ್ಟುಕೊಳ್ಳಬೇಕು. ಈ ದೇವತೆಗಳಲ್ಲಿಯೂ ದೇವೋತ್ತಮನಾದ, ಸುರೋತ್ತಮನಾದ, ರುಜುಗಣಸ್ಥನಾದ ವಾಯುದೇವರು ಇವರಲ್ಲಿ ನಿಂತು ಈ ಕೃತಿಯನ್ನು ಮಾಡಿಸ್ತಾ ಇದ್ದಾರೆ. ಅಂದರೆ ಯಾರು ನಮಗೆ ಕಣ್ಣಿಗೆ ಕಾಣುವುದಿಲ್ಲವೋ ಅವರಲ್ಲಿಯೂ ಸಹ ಶ್ರೇಷ್ಠನಾದ, ಕಣ್ಣಿಗೆ ಕಂಡು ಕಾಣದಂತೆ ಇರತಕ್ಕಂಥ ಅವರು ವಾಯುದೇವರು ನಮಗೆ ಗಾಳಿ ರೂಪದಲ್ಲಿ ಸ್ಪರ್ಶಕ್ಕೆ ಅನುಮೇಯವಾಗಿದೆ. ಸ್ಪರ್ಶಕ್ಕೆ ಗಾಳಿ ತಟ್ಟುತ್ತದೆ, ಗಾಳಿಯನ್ನು ನಾವು ಉಸಿರಾಡುತ್ತೇವೆ. ಆದರೂ ಗಾಳಿಯೇ ನಮ್ಮ ಮುಖ್ಯ ಪ್ರಾಣ ವಾಯುದೇವರು. ಈ ಪ್ರಾಣನಿಲ್ಲದೆ ನಾವು ಏನೂ ಕೆಲಸ ಮಾಡಲು ಸಾಧ್ಯವಿಲ್ಲ. ಆದರೆ ಈ ಪ್ರಾಣರನ್ನೇ ಯಾರೂ ಗೌರವಿಸುವುದಿಲ್ಲ, ಸತ್ಕರಿಸುವುದಿಲ್ಲ. ಪ್ರಾಣವಿಲ್ಲದಿದ್ದರೆ ಕೇವಲ ಶವ ಮಾತ್ರ. ಇದನ್ನು ನಾವು ತಿಳಿದುಕೊಳ್ಳುವುದಿಲ್ಲ. ಪ್ರತಿ ಕ್ಷಣದಲ್ಲೂ ವಾಯುದೇವರೇ ನಮಗೆ ಉಸಿರಾಗಿದ್ದಾರೆ. ಆದ್ದರಿಂದಲೇ ಸಕಲ ಕಾರ್ಯಗಳಿಗೆ ಉಸಿರು ಮುಖ್ಯ. ಆದ್ದರಿಂದ ಅವರು ಜೀವೋತ್ತಮರಾಗಿದ್ದಾರೆ ಎನಿಸಿದ್ದಾರೆ. ಇವರೇ ನಮಗೆ ಮೂಲ ಗುರುಗಳು, ಮುಖ್ಯ ಗುರುಗಳು. ಇವರನ್ನು ನಾವು ಸದಾ ಸ್ಮರಿಸಲೇಬೇಕು. ಆಚಾರ್ಯ ಪವನಃ ಅಸ್ಮಾಕಂ ಆಚಾರ್ಯನೇ ಭಾರತಿ ದೇವೋ ಮಂಗಳಪ್ರೀತಃ ದೇವಿ ಭಗವಾನ್ ಅಂತ ಹೇಳಿ ನಾವು ಲಕ್ಷ್ಮೀನಾರಾಯಣರನ್ನು ದೇವತೆಗಳಾಗಿ, ದೇವರನ್ನಾಗಿ ತಿಳಿಯಬೇಕು. ಗುರುಗಳಾಗಿ ವಾಯುದೇವರನ್ನು ಗುರುಪತ್ನಿಯಾಗಿ ಭಾರತೀ ದೇವರನ್ನು ತಿಳಿಕೊಳ್ಳಬೇಕು ಎಂದರ್ಥ. ಇದು ಅತ್ಯವಶ್ಯಕವಾಗಿದೆ. ಆದರೆ ಮನುಷ್ಯರಾಗಿರ್ತಕ್ಕಂಥವರು ಇದನ್ನು ದಿವ್ಯ ಅಲಕ್ಷ್ಯದಿಂದ ನಿರ್ಲಕ್ಷ್ಯ ಮಾಡಿರುತ್ತಾರೆ. ಇದು ಘೋರತಮವಾದ ಅಪರಾಧ. ಜ್ಞಾನಿಗಳಾದವರು ಯೋಗ್ಯವಾದ ಜ್ಞಾನವನ್ನು ಸಂಪಾದನೆ ಮಾಡಿಯಾದರೂ ಇದನ್ನು ಕಡ್ಡಾಯವಾಗಿ ವಾಯುದೇವರ ಸ್ಮರಣೆ ಮಾಡಿಕೊಳ್ಳಲೇಬೇಕು. ಆದ್ದರಿಂದ ಅವರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸೋಣ. ವಾಯುದೇವರಾಗಲಿ, ದೇವತೆಗಳಾಗಲಿ, ಗುರು ಹಿರಿಯರಾಗಲಿ, ಮಾತಾಪಿತೃಗಳ ನಾವಾಗಲಿ ಕೇವಲ ಅಸ್ವಾತಂತ್ರ್ಯರು. ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣನು ಅವನೇ ನಮ್ಮ ಬಿಂಬರೂಪ. ಆ ಬಿಂಬರೂಪನಿಂದಲೇ ವಾಯುದೇವರು ಕೆಲಸ ಮಾಡುತ್ತಿದ್ದಾರೆ, ಬಿಂಬನಿಂದಲೇ ದೇವತೆಗಳು ಕೆಲಸ ಮಾಡುತ್ತಿದ್ದಾರೆ, ಬಿಂಬನಿಂದಲೇ ಗುರು ಹಿರಿಯರು ಉಪದೇಶ ಮಾಡುತ್ತಿದ್ದಾರೆ, ಬಿಂಬನಿಂದಲೇ ನಮ್ಮ ತಂದೆ ತಾಯಿ ನಮಗೆ ಜನ್ಮವನ್ನು ಕೊಟ್ಟಿದ್ದಾರೆ. ನಮ್ಮ ಅನಿಸಿಕೆ ಎಲ್ಲವೂ ನಮ್ಮ ಬಿಂಬನಿಂದಲೇ ನಡೆಯುತ್ತಿದೆ. ಆದ್ದರಿಂದ ಇದಕ್ಕೆ ಬಿಂಬೋಪಾಸನೆ ಎಂದು ಹೆಸರು. ಬಿಂಬೋಪಾಸನೆ ಅಂದರೆ ಅತಿ ಉತ್ಕೃಷ್ಟವಾದ ಉಪಾಸನೆ, ಅತಿ ಅಮೂಲ್ಯವಾದ ಉಪಾಸನೆ. ಬಿಂಬೋಪಾಸನೆಗಿಲ್ಲದ ಉಪಾಸನೆಯೇ ಅಲ್ಲ. ನಾವು ಲಕ್ಷ ಕೋಟಿ ತುಳಸಿ, ಲಕ್ಷ ಕೋಟಿ ಧನ, ಹಿರಣ್ಯ ಇವುಗಳೆಲ್ಲವನ್ನು ನಾವು ಪೂಜಿಸಿದರೂ ಅದು ಬಾಹ್ಯ ಪೂಜೆ ಎನಿಸುತ್ತದೆ. ಆದರೆ ಈ ಎಲ್ಲ ಪೂಜೆಯು ಸಲ್ಲಿಸಬೇಕಾದದ್ದು ಕೇವಲ ನಮ್ಮ ಬಿಂಬನಿಗೆ. ಪೂಜಿಸಲು ದ್ರವ್ಯ ಸಂಪರ್ಕ ಮಾಡಿದ್ದು ಬಿಂಬ, ತರಿಸಿದ್ದು ಬಿಂಬ, ಹಾಕಿದ್ದು ಬಿಂಬ, ನಿಂತಿದ್ದು ಬಿಂಬ, ಎಲ್ಲ ಕಡೆ ಬಿಂಬನಿದ್ದಾನೆ. ಆ ಬಿಂಬನ ಪರಿಚಯವೇ ಇಲ್ಲದೆ ನಾವು ಹೊರಗಡೆ ಇಡೀ ವಿಶ್ವದಲ್ಲಿರತಕ್ಕಂಥ ಎಲ್ಲ ಪದಾರ್ಥವನ್ನು ಭಗವಂತನಿಗೆ ನಾವು ಅರ್ಪಿಸಿದರು
ಭಗವಂತ ಆ ಕಡೆ ಲಕ್ಷ್ಯ ಕೊಡುವುದಿಲ್ಲ. ಏಕೆಂದರೆ ಬಿಂಬ ಇರುವುದು ನಮ್ಮ ಹೃದಯ ಅಂತರಂಗದಲ್ಲಿ ಮಾತ್ರ. ನಮ್ಮ ಒಳಗಡೆ ಇರತಕ್ಕಂಥ ಅವನಿಂದಲೇ ಇಡೀ ವಿಶ್ವವು ನಡೆಯುತ್ತಿದೆ. ಅವನೇ ವಿಶ್ವನಾಥ, ಅವನೇ ಎಲ್ಲರ ಬಿಂಬ. ಈ ಬಿಂಬನನ್ನು ಪ್ರತಿಯೊಬ್ಬರೂ ಪ್ರತಿ ನಿಮಿಷವೂ ಅನಂತ ಕಾಲಕ್ಕೂ ಯಾವ ಕಾಲದಲ್ಲೂ ಬಿಂಬೋಪಾಸನೆ ಇಲ್ಲ ಎಂಬ ಕಾಲವೇ ಇಲ್ಲ. ಬಿಂಬೋಪಾಸನೆ ಎಂಬುದು ಅತ್ಯಂತ ಮಹತ್ವವುಳ್ಳದ್ದು. ಆದ್ದರಿಂದಲೇ ಇದಕ್ಕೆ ಬಿಂಬೋಪಾಸನೆ ಎಂಬುದಾಗಿ ನಾವು ವಿಶೇಷ ಆಕಾರವಾಗಿ ಶ್ರೀ ಪುರಂದರದಾಸರು ಮಾಹಿತಿಯನ್ನು ಕೊಟ್ಟು ನಮಗೆ ಅನುಗ್ರಹಿಸುತ್ತಿದ್ದಾರೆ. ಆ ಬಿಂಬನ ಪರಿಚಯ ಮಾಡಿಕೊಂಡ ಮೇಲೆ ಬಿಂಬನಿಗೆ ನಾವು ಹೇಗೆ ನಮಸ್ಕರಿಸುವುದು? ಅವನ ಅವ್ಯಕ್ತನಲ್ಲಿ ಅವ್ಯಕ್ತ, ನಿಚ್ಚನಲ್ಲಿ ನಿಚ್ಚ, ಶ್ರೇಷ್ಠರಲ್ಲಿ ಶ್ರೇಷ್ಠ, ಹೀಗೆ ಎಲ್ಲ ಅನಂತ ಗುಣಗಳಿಂದ ಅಪ್ರಾಕೃತನಾದ ಭಗವಂತನಿಗೆ ನಾವು ಹೇಗೆ ತಾನೇ ಪ್ರತಿ ಉಪಕಾರವನ್ನು ಮಾಡುವುದು? ಕಣ್ಣಿಗೆ ಕಾಣಲಾರ, ಕಿವಿಗೆ ಕೇಳಿಸಲಾರ, ಕೈಯಲ್ಲಿ ಹಿಡಿಯಲಾರ, ಆದರೂ ಅವನಿಗೆ ಹೇಗೆ ಉಪಕಾರವನ್ನು ಮಾಡುವುದು? ಆದ್ದರಿಂದಲೇ ವೇದ ಪುರುಷ ನಮಗೆ ಮಾರ್ಗವನ್ನು ತಿಳಿಸಿಕೊಟ್ಟಿರುವುದು. ಭೂಯಿಷ್ಠ ಅಂತ ನಮ್ಮ ಉಕ್ತಿಯಿದೆ ಅಮ್ಮ. ನಾವು ಶರೀರವನ್ನು ಭಗವಂತನಿಗೆ ಅವನ ಪಾದ ಸ್ಪರ್ಶ, ಅವನ ಪದಗಳೇ ಪಾದ. ಎಲ್ಲ ಗುರು ಹಿರಿಯರ ಪಾದದಲ್ಲಿ ಭಗವಂತನಿದ್ದಾನೆ. ಎಲ್ಲ ವಿಶ್ವದಲ್ಲಿ ಎಲ್ಲ ಕಡೆ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ಎಲ್ಲ ಕಡೆ ಭಗವಂತನಿದ್ದಾನೆ. ಅವನಿಲ್ಲದಿದ್ದರೆ ಯಾವ ಪದಾರ್ಥವೂ ಅಲ್ಲಿರುವಿಕೆ ಸಾಧ್ಯವಿಲ್ಲ. ಎಲ್ಲ ಪದಾರ್ಥ ಒಳಗೆ ಇರುತ್ತಿದ್ದಾನೆ, ಎಲ್ಲ ಪದಾರ್ಥವು ನೇಮನ ಮಾಡುತ್ತಿದ್ದಾನೆ, ಎಲ್ಲ ಪದಾರ್ಥ ಭಿನ್ನನಾಗಿದ್ದಾನೆ. ಅವನೇ ನನ್ನಲ್ಲಿ ಬಿಂಬನಾಗಿ ಭಿನ್ನನಾಗಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳುವುದೇ ಬಿಂಬೋಪಾಸನೆ. ಅವನಿಗೆ ಕೇವಲ ನಾವು ಮಾಡಬೇಕಾದ್ದು ನಮಸ್ಕಾರ, ನಮ ಉಕ್ತಿಂಬಿದೇಮ. ನಾನು ನಿಮಗೆ ಶರಣಾಗಿದ್ದೇನೆ. ನನ್ನ ಎಲ್ಲ ಇಷ್ಟಾನಿಷ್ಟಗಳನ್ನು ನೆರವೇರಿಸಿಕೊಳ್ಳತಕ್ಕಂಥ ಕೇವಲ ನೀನು. ಅಯಮೇವ ಸರ್ವೇಷ್ಟದಾತಾರಃ ಸರ್ವಾನಿಷ್ಟ ನಿವಾರಕ ಅಯಮೇವ ಎಂಬ ದಿಟ್ಟ ಪ್ರತಿಜ್ಞೆಯನ್ನು ಭಗವಂತನಿಗೆ ಅರ್ಪಿಸಿ ನಮಸ್ಕರಿಸುವುದು ಎಂದರ್ಥ. ಭೂಯಿಷ್ಠ ಅಂತ ನಮ್ಮ ಉಕ್ತಿವಿದೆಯಮ್ಮ ಅಂತ ಹೇಳಿ ಭಗವಂತನಿಗೆ ನಮಿಸೋಣ. ಇದು ಪ್ರತಿ ಸಾತ್ವಿಕ ಜೀವರು ಮಾಡತಕ್ಕಂಥ ಕರ್ತವ್ಯ. ರಾಜಸು ತಾಮಸರು ಎಲ್ಲರೂ ಮಾಡಲೇಬೇಕು. ಆದರೆ ರಾಜಸದ ತಾಮಸರಿಗೆ ಇದು ರುಚಿಸುವುದಿಲ್ಲ. ಸಾತ್ವಿಕರಾದವರು ಬಿಂಬೋಪಾಸನೆ ಯಾರು ತೊಡಗುತ್ತಾರೋ ಬಿಂಬ ಪ್ರಕಟವಾಗಬೇಕೆಂಬ ಅಪೇಕ್ಷೆ ಇರುತ್ತದೋ, ಯಾರಿಗೆ ಯೋಗ್ಯವಾದ ಮೋಕ್ಷವನ್ನು ಸಂಪಾದನೆ ಮಾಡಬೇಕೆಂಬ ಅಪೇಕ್ಷೆ ಇದೆಯೋ, ಅಂದರೆ ಯಾರು ಸಾತ್ವಿಕ ಪ್ರವೃತ್ತಿಗಳು ಅವರು ಮಾತ್ರ ಭೂಯಿಷ್ಠ ಅಂತ ನಮ್ಮ ಉಕ್ತಿವಿದೆಯಮ್ಮ ಅಂತ ಹೇಳಿ ತಮ್ಮ ಸಮಸ್ತವನ್ನು ಭಗವಂತನ ಅರ್ಪಣೆ ಮಾಡಿ ನಮಃ ನಮಃ ನಮೋ ನಮಃ ನಮೋ ನಮಃ ನಮೋ ನಮಃ ಅಂತ ಹೇಳಿ ಎಲ್ಲ ದಿಕ್ಕುಗಳಲ್ಲಿ ಇರತಕ್ಕಂಥ ಭಗವಂತನನ್ನು ನನ್ನ ಹೃದಯದಲ್ಲಿರತಕ್ಕಂಥ ಭಗವಂತನೇ ನೀನು ಎಂದು ಧ್ಯಾನಿಸಿ ನಮಸ್ಕರಿಸಬೇಕು. ಇದೇ ಅಂತಿಮವಾದ ಕಾಯಕವಾದ ನಮಗೆ ಭಗವಂತನ ಪೂಜಾರೂಪವಾದದ್ದು. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರದ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ ಹರಿ ಓಂ ಹರಿ ಓಂ.